ओम शांति ओम शांति ओम शांति ओम। वरदान लुटाने वाले, सद्ज्ञान सुनाने वाले, वरदान लुटाने वाले, सद्ज्ञान सुनाने वाले, आठों ही प्रहर मेरे तेरे ध्यान में लग जाए, वरदान लुटाने वाले, सद्ज्ञान सुनाने वाले। सोचा न कभी पहले, बिन मांगे वो पाया, जिसे ढूंढ रही दुनिया, उसने हमें अपनाया, उसने हमें अपनाया। कोई पूछे कौन मिला, मुख कैसे बतलाए, वरदान लुटाने वाले, सद्ज्ञान सुनाने वाले। 23/11/1989 ಅವ್ಯಕ್ತ ಮುರಳಿ. ಇವತ್ತು ದಿನಾಂಕ ನವೆಂಬರ್ 14, 2021. ಕಳೆದ ಭಾನುವಾರ ಮಾಡಿದ ಮುರಳಿ ಮತ್ತು ಇವತ್ತಿನ ಮುರಳಿಗೆ ಲಿಂಕ್ ಇದೆ. ಕಳೆದ ಭಾನುವಾರದ ಮುರಳಿ ನೆನಪು ಮಾಡ್ಕೋತೀರಿ? ಏನಂದ್ರು ಬಾಬಾ? ಶಿವಬಾಬಾ ದಾತ, ವಿದಾತ, ವರದಾತ. ಅವನನ್ನು ನಾವು ರಾಜಿ ಮಾಡ್ಕೊಂಡಿವಿ. ಸ್ವಯಂ ಭಾಗ್ಯವಿದಾತನನ್ನೇ ರಾಜಿ ಮಾಡಿಕೊಂಡ್ರೆ ನಮಗೆ ತನುವಿನ ಭಾಗ್ಯ, ಮನಸ್ಸಿನ ಭಾಗ್ಯ, ಧನದ ಭಾಗ್ಯ ಮತ್ತು ಜನದ ಭಾಗ್ಯ. ಜನದ ಭಾಗ್ಯ ಏನಂದ್ರೆ ಬಾಬಾ? ಲೌಕಿಕ ಸಂಬಂಧ ಇರ್ಬೋದು, ಅಲೌಕಿಕ ದೈವಿ ಪರಿವಾರ ಇರ್ಬೋದು. 95% ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರೋರು ನಮ್ಮ ಜೊತೆಗೆ ಹೆಂಗಿರ್ತಾರೆ? ಸ್ನೇಹ ಮತ್ತು ಸಹಯೋಗದಲ್ಲಿ ಇರ್ತಾರೆ. ಇದು ಜನದ ಭಾಗ್ಯ. ಮನಸ್ಸಿನ ಭಾಗ್ಯ ಏನಂದ್ರೆ ಬಾಬಾ? ಸದಾ ಹರ್ಷಿತ, ಸದಾ ಹರ್ಷಿತ. ಮನಸ್ಸಿನೊಳಗೆ ಏಕ ಬಾಪ್ ದಸರಾ ನಾ ಕೊಯ್, ಬಾಬಾ ಹಿ ಮೇರೆ ಲಿಯೇ ಸಾರಾ ಸಂಸಾರ. ಎಷ್ಟು ಮನಸ್ಸಿನ ಭಾಗ್ಯ. ಈ ರೀತಿ ಬಾಬಾ ಎಲ್ಲ ಭಾಗ್ಯ ಯಾಕೆ ನಮಗೆ ಅಂತಂದರೆ ಭಾಗ್ಯವಿದಾತನನ್ನೇ ಏನು ಮಾಡ್ಕೊಂಡಿವಿ? ರಾಜಿ ಮಾಡ್ಕೊಂಡಿವಿ. ಇವತ್ತಿನ ಮುರಳಿಯ ಶಿರೋನಾಮೆ ವರದಾತಕೋ ರಾಜಿ ಕರ್ನೆ ಕಿ ಸಹಜ ವಿಧಿ. ವರದಾತನನ್ನು ನಾವು ರಾಜಿ ಮಾಡಿಕೊಳ್ಳಿಕ್ಕೆ ಸಹಜವಾದ ವಿಧಿ ಯಾವುದು? आज वरदाता बाप अपने वरदानी बच्चों को देख हर्षित हो रहे हैं. ವರದಾತ ತಂದೆ ತನ್ನ ವರದಾನಿ ಮಕ್ಕಳನ್ನು ನೋಡಿ ಹರ್ಷ ಪಡ್ತಾ ಇದ್ದಾರೆ. वरदाता के बच्चे वरदानी सब बच्चे ही, लेकिन
वरदाता के बच्चे सब बच्चे वरदानी बच्चे, लेकिन नंबरवार है। वरदाता सभी बच्चों को वरदानों की झोली भर करके देते हैं। फिर नंबर क्यों? ವರದಾತ ಎಲ್ಲ ಮಕ್ಕಳಿಗೆ ವರದಾನಗಳಿಂದ ಜೋಳಿಗೆ ತುಂಬಿ 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 ಕೊಡ್ತಾ ಇದ್ದಾರೆ. ಕೊಡುವವನ ಕಡೆಯಿಂದ ಏನೂ ದೋಷ ಇಲ್ಲ. ಕೊಡುವವನು ಎಲ್ಲರಿಗೂ ಒಂದೇ ರೀತಿ ತುಂಬಿ ತುಂಬಿ ವರದಾನಗಳನ್ನು ಕೊಡ್ತಿದ್ದಾರೆ. ಆದರೂ ಸಹಿತ ನಂಬರ್ ಕ್ಯೂ, ನಂಬರ್ ವಾರ್, ನಂಬರ್ ಹೆಚ್ಚು ಕಡಿಮೆ ಯಾಕೆ? ಯಾಕೆ? वरदाता देने में नंबरवार नहीं देते. ನೀಡುವಂತಹ ತಂದೆ ಕೊಡುವಾಗ ಇವರಿಗೆ ಸ್ವಲ್ಪ ಜಾಸ್ತಿ ಇವರಿಗೆ ಸ್ವಲ್ಪ ಕಡಿಮೆ ಹೆಂಗೆ ಕೊಡಂಗಿಲ್ಲ, ನಂಬರ್ವಾರ್ ಕೊಡೋದಿಲ್ಲ. ಯಾಕೆಂದರೆ वरदाता के पास अकुट वरदान है, जो जितना लेने चाहे खुला भंडार है. ಭಗವಂತನ ಹತ್ರ ಬೇಕಾದಷ್ಟು ಭಂಡಾರ ಇದೆ, ವರದಾನಗಳಿಂದ ತುಂಬಿ ತುಂಬಿದ ಭಂಡಾರ ಇದೆ. ಎಂದಿಗೂ ಕರಗದೇ ಇರುವ ಭಂಡಾರ ಇದೆ, ಕಡಿಮೆಯಾಗದೇ ಇರುವ ಅವಿನಾಶಿ ಭಂಡಾರ ಇದೆ. ಎಷ್ಟು ಬೇಕಷ್ಟು ಮಕ್ಕಳಿಗೆ ಪಡ್ಕೊಳ್ಳಿಕ್ಕೆ ಫುಲ್ ಚಾನ್ಸ್ ಇದೆ. ಕೊಡುವವನು ಹೆಚ್ಚು ಕಡಿಮೆ ಮಾಡಂಗಿಲ್ಲ. ತಗೊಳ್ಳುವ ಮಕ್ಕಳು ಯಾಕೆ ನಂಬರ್ವಾರ್? ಐಸೆ ಕುಲೆ ಭಂಡಾರ ಸೆ ಕೈ ಬಚ್ಚೆ ಸರ್ವ ವರದಾನ ಸೆ ಸಂಪನ್ನ ಬಂತೆ. ಸದಾ ಕಾಲಕ್ಕೂ ತೆರೆದಿರುವಂಥ ಭಂಡಾರ ನಮ್ಮ ಮುಂದೆ ತೆರೆದಿರುವ ಭಂಡಾರ. ಕೆಲವು ಮಕ್ಕಳು ಫುಲ್ಲು ವರದಾನಗಳಿಂದ ತಮ್ಮನ್ನೇನು ಮಾಡ್ತಾರೆ? ಸಂಪನ್ನ ಮಾಡ್ತಾರೆ. ಉದಾಹರಣೆಗೆ, ನಿಮ್ಮ ಮುಂದೆ ಎಲ್ಲ ಚಿನ್ನದ ಗಟ್ಟಿ ಇಡ್ತೀವಿ. ಚಿನ್ನದ ಗಟ್ಟಿ ಒಂದೊಂದು KG ಇದ್ದ ಸುಮಾರು 1,000 ಗಟ್ಟಿ ಇಡ್ತೀವಿ. ನೀವೊಂದು 10 ಜನ ಬಂದಿರಿ. ನಿಮಗೆ ಎಷ್ಟು ಬೇಕಷ್ಟು ಏನು ಮಾಡಿ ಎತ್ಕೊಂಡು ಹೋಗಿ ಅಂತೀವಿ. ಪಾರ್ವತಿಕ ನೀವು ಎಷ್ಟು KG ಎತ್ಕೊಂಡು ಹೋಗ್ಬೋದು? ಎಷ್ಟು KG ಎತ್ಕೊಂಡು ನೀವು ಹೋಗ್ಬೋದು ಮನೆ ತನಕ? ತಗೊಂಡು ಎಷ್ಟು ಜನ ಎತ್ಕೊಂಡು ಹೋಗ್ಬೋದು? ಚಿನ್ನದ ಗಟ್ಟಿ ಇದು ಎಲ್ಲರದ್ದು ಶಕ್ತಿ ಒಂದೇ ರೀತಿ ಇದೆನಾ? ಕೆಲವರು ಶಕ್ತಿ ತುಂಬಿ 50 kg ಇಲ್ಲಿಂದ ಏನು ಮಾಡ್ಬೋದು? ಮನೆ ತನಕ ಎತ್ಕೊಂಡು ಹೋಗ್ಬೋದು. ಕೆಲವರಿಗೆ 30 kg ಆಗ್ಬೋದು, ಕೆಲವರಿಗೆ 10 kg ಆಗ್ಬೋದು. ಆದರೆ ಭಂಡಾರ खुला भंडार है, ತೆರೆದಿಡಲ್ಪಟ್ಟ ಭಂಡಾರ. ಯಾರು ಎಷ್ಟು ಬೇಕಷ್ಟು ತಗೋಬೋದು. ಆದರೆ ಮಕ್ಕಳ ಹತ್ರ ಎಲ್ಲ ಹತ್ರ ಈಕ್ವಲ್ ಶಕ್ತಿ ಇಲ್ಲ. ಅವರವರು ತಮ್ಮ ತಮ್ಮ ಶಕ್ತಿಗನುಸಾರವಾಗಿ ಏನು ಮಾಡ್ತಾರೆ? ಎತ್ಕೊಂಡು ಹೋಗ್ತಾರೆ. ಈಗ ನಮ್ಮ ಕಡೆಯಿಂದ ಏನಾದ್ರು ಮಿಸ್ಟೇಕ್ ಇದೆಯಾ? ಇಲ್ಲ. ಹಾಗಾದರೆ ಮಕ್ಕಳು ಹೆಚ್ಚು ಕಡಿಮೆ ಇರಲಿಕ್ಕೆ ಯಾರು ಕಾರಣ? ಮಕ್ಕಳೇ ಕಾರಣ. जितना लेने चाहे खुला भंडार है, ऐसे खुले भंडार से कई बच्चे सर्व वरदानों से संपन्न बनते. अरे ಕೆಲವು ಮಕ್ಕಳು ಇಂಥ ಮಕ್ಕಳಿದ್ದಾರೆ, ಎಲ್ಲ ವರದಾನಗಳಿಂದ ಸಂಪನ್ನ, ಸರ್ವ ವರದಾನಗಳಿಂದಲೂ ತಮ್ಮನ್ನು ಸಂಪನ್ನ ಮಾಡ್ಕೊಳ್ತಾರೆ. ಅವರು ಕೋಯಿ ಬಚ್ಚೆ. ಈಗ ಚಿನ್ನದ ಗಟ್ಟಿದ ಉದಾಹರಣೆ ನಿಮ್ಮ ಫಿಸಿಕಲ್ ಶಕ್ತಿಗನುಸಾರವಾಗಿ, ನಿಮ್ಮ ಶಾರೀರಿಕ ಶಕ್ತಿಗನುಸಾರವಾಗಿ ನೀವು ಎಷ್ಟು ಬೇಕಷ್ಟು ಎತ್ಕೊಂಡು ಹೋಗ್ಬೋದು. ಆದರೆ ವರದಾನ ಎಷ್ಟು ಭಾರ ಇದೆ? ಕೆಲವು ಮಕ್ಕಳು ಬಾಬಾ ಎಷ್ಟು ಕೊಡ್ತಾರೋ ಅಷ್ಟು ಸರ್ವ ವರದಾನಗಳಿಂದ ತಮ್ಮನ್ನು ಭರ್ಪೂರು ಮಾಡ್ಕೊಂಡವ್ರು ಇದ್ದಾರೆ. ಇದು ಯಾವ ಶಕ್ತಿ? ಇದು ಆತ್ಮಿಕ ಶಕ್ತಿ. ಶಾರೀರಿಕ ಶಕ್ತಿಯಲ್ಲಿ ಎಷ್ಟು ಎತ್ತಲಿಕ್ಕಾಗ್ತದೋ ಅಷ್ಟು. ಆತ್ಮಿಕ ಶಕ್ತಿನೂ ಎಲ್ಲರದು ಒಂದೇ ರೀತಿ ಇಲ್ಲ. कोई बच्चे ಯಥಾಶಕ್ತಿ ತಥಾ ಸಂಪನ್ನ ಬಂತೆ. ಒಂದು ಆತ್ಮಕ್ಕೆ ಎಷ್ಟು ವರದಾನಗಳನ್ನು ತಮ್ಮನ್ನು ಸಂಪನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯೋ ತಮ್ಮ ತಮ್ಮ ಶಕ್ತಿಗನುಸಾರವಾಗಿ ವರದಾನಗಳಿಂದ ಸಂಪನ್ನ ಆಗ್ತಿದ್ದಾರೆ.
सबसे ज़्यादा झोली भरकर देने में भोलानाथ वरदाता रूप ही है. ಶಿವಬಾಬಾ ಜಾಸ್ತಿ ಜೋಳಿಗೆಯನ್ನು ತುಂಬಿ ಕೊಡಲಿಕ್ಕೆ ಅವನು ಭೋಲಾನಾಥ. ಎಷ್ಟು ಬೇಕಷ್ಟು ಏನು ಮಾಡುವನು, ಕೊಡುವವನು. ಅವನು ವರದಾತ ರೂಪದಲ್ಲಿದ್ದಾರೆ, ವರದಾತ ರೂಪದಲ್ಲಿದ್ದಾರೆ. ನಿಮ್ಗೆ ಗೊತ್ತಿದೆ, ರಾಕ್ಷಸರು ಸಹಿತ ತಪಸ್ಸು ಮಾಡಿ ಏನು ಪಡ್ಕೊಂಡ್ರು, ಅವರಿಗೂ ತಥಾಸ್ತು ಅಂತ ವರ ಕೊಟ್ಬಿಡೋದು. ಓಂ ನಮಃ ಶಿವಾಯ ಅಂತ ಕುಂತ್ಬಿಟ್ರೆ ಸಾಕು, ಅವನು ಶಂಕರ ಬಂದು ಏನು ಮಾಡ್ಬಿಡ್ತಿದ್ದ, ತಥಾಸ್ತು ಅಂತ ವರದಾನ ಕೊಡ್ತಿದ್ದ. ಫಾರ್ ಎಕ್ಸಾಂಪಲ್ ಯಾರಿಗೆ, ಭಸ್ಮಾಸುರ ತಗೊಂಡಂಥ ವರವನ್ನು ಸ್ವಾರ್ಥಕ್ಕೋಸ್ಕರ ದುರುಪಯೋಗ ಮಾಡಿಕೊಂಡ್ರೆ ಆ ವರದ ಶಕ್ತಿ ಏನಾಗ್ತದೆ, ಹೋಗ್ಬಿಡ್ತದೆ. ಬಾಬಾ ವರದಾತ, ವರ ಕೊಡೋದ್ರಲ್ಲಿ ಭೋಲಾನಾಥ ಪಹಲೆ ಬಿ ಸುನಾಯ ಹೇ ಕಳೆದ ಮುರಳಿಯಲ್ಲಿ. ದಾತ ಭಾಗ್ಯ ವಿದಾತ वो है वरदाता. तीनों में से वरदाता रूप से बोले भगवान कहा जाता है. ಇದು ಮೂರರಲ್ಲಿಯೂ ವರ ಕೊಡೋದ್ರಲ್ಲಿ ಮಾತ್ರ ಶಿವಬಾಬಾ ಭೋಲಾನಾಥ. ಕ್ಯೋಂಕಿ ವರದಾತ ಬಹುತ್ ಜಲ್ದಿ ರಾಜಿ ಹೋ ಜಾತೆ. ಯಾಕೆ ಹೇಳಿ, ಅವನು ಬೇಗ ರಾಜಿ ಆಗ್ಬಿಡ್ತಾನೆ. ವರದಾತ ಬೇಗ ರಾಜಿ ಆಗ್ತಾನೆ, ಯಾಕೆಂದರೆ ಅವನು ಭೋಲಾನಾಥ. सिर्फ राजी करने की विधि जान जाते हो तो सिद्धि और वरदानों की झोली से संपन्न रहना बहुत सहज है. ಈಗ ನಿಮ್ಮ ಕ್ಯೂರಿಯಾಸಿಟಿ ಬಂತೋ ಇಲ್ಲೋ, ಆ ಭೋಲಾನಾಥ ವರ ಕೊಡಲಿಕ್ಕೆ ರೆಡಿ ಇದ್ದಾನೆ. ಈಗ ನಾವು ಅವನನ್ನು ಬೇಗ ಏನು ಮಾಡ್ಕೋಬೇಕು, ಮತ್ತು ಬೇಗ ರಾಜಿನೂ ಆಗ್ತಾನೆ ಅವನು, ಯಾಕೆ ನನ್ನ ಭೋಲಾನಾಥ. ಹಾಗಾದರೆ ರಾಜಿ ಮಾಡಿಕೊಳ್ಳುವ ವಿಧಿಯನ್ನು ನಾವು ತಿಳ್ಕೋಬೇಕು. ಅದರಿಂದ ಸಿದ್ಧಿ ವರದಾನಗಳಿಂದ ಜೋಳಿಗೆಯನ್ನು ಸಂಪನ್ನ ಮಾಡಿಕೊಳ್ಳೋದು ಭಾಳ ಸಹಜ. सबसे सहज विधि वरदाता को राजी करने के जानते हो. ವರದಾತನನ್ನು ರಾಜಿ ಮಾಡಿಕೊಳ್ಳುವಂತಹ ಸಹಜ ವಿಧಿಯನ್ನು ತಿಳ್ಕೊಂಡಿದ್ದೀರಾ. ಉनको सबसे प्रिय कौन लगता है. ಶಿವಬಾಬನಿಗೆ ಎಲ್ಲರಿಗಿಂತ ಪ್ರಿಯ ಯಾರು, ಎಲ್ಲಕ್ಕಿಂತ ಪ್ರಿಯವಾದದ್ದು ಯಾವುದು. ಉनको एक शब्द सबसे प्रिय लगता. एक ಶಬ್ದ सबसे प्रिय लगता. ಯಾವ ಶಬ್ದ ಭಾಳ ಪ್ರಿಯ, ಏಕ ಎನ್ನುವ ಶಬ್ದ ಬಹಳಷ್ಟು ಪ್ರಿಯ. ಈಗ ನಾವು ಹೇಗೆ ಸಹಜ ವಿಧಿ ವರದಾತನನ್ನು ರಾಜಿ ಮಾಡಿಕೊಳ್ಳಿಕ್ಕೆ ಅವನಿಗೇನು ಪ್ರಿಯ, ಅವನಿಗೆ ಏಕ ಎನ್ನುವಂಥ ಶಬ್ದ ಬಹಳ ಪ್ರಿಯ लगता. जो बच्चे एक व्रत आदि से अब तक है वही वरदाता को अति प्रिय है. ಬಾಬನಿಗೆ ಭಾಳ ಪ್ರಿಯರು ಯಾರಂತಂದರೆ, ಬಾಬನ ಅಂದಿನಿಂದ ಇಂದಿನವರೆಗೆ ಏಕವ್ರತದಲ್ಲಿ ಯಾರಿದ್ದಾರೋ ಅಂತಹ ಮಕ್ಕಳು ವರದಾತನಿಗೆ ಅತಿ ಪ್ರಿಯರು. ಏಕವ್ರತ ಅಂದರೆ ಏನು ಅದು ಮುಂದಕ್ಕೆ ತಿಳಿಸ್ತಾರೆ ಬಾಬಾ. ಏಕವ್ರತ ಅರ್ಥಾತ್ ಅವನಿಗೆ ಪ್ರಿಯರು ಯಾರು, ಏಕವ್ರತಧಾರಿಗಳು. ನೋಡಿ, ಲೌಕಿಕದಲ್ಲಿ ಸಹಿತ ದೇವಿಯನ್ನು ಖುಷಿಪಡಿಸಬೇಕಾದ್ರೆ ಈ ಭಕ್ತ ಏನು ಮಾಡ್ತಾನೆ, ವ್ರತ ಕೈಗೊಳ್ತಾರೆ. ಉಪವಾಸ ವ್ರತ, ಇನ್ನೇನು ವ್ರತ ಅಲ್ಲಪ್ಪ, ನಿಮ್ಮ ವ್ರತದ ಹೆಸರು ಹೇಳಿ ಅಲ್ಲ. ಸತ್ಯನಾರಾಯಣ ವ್ರತ, ಉಪವಾಸ ವ್ರತ, ಇನ್ನು ದೇವಿ ಮುಂದೆ ಏನು ಅಂತಾರಲ್ಲ, ಏನದು ಬೇರೆ ಬೇರೆ ಇಲ್ಲ, ವ್ರತ ಅಂತ ಬರಬೇಕು. ಈಗ ವರದಾತನನ್ನು ರಾಜಿ ಮಾಡಿಕೊಳ್ಳುವಂಥ ವ್ರತ ಯಾವುದು, ಏಕವ್ರತ. ವರದಾತನನ್ನು ರಾಜಿ ಮಾಡಿಕೊಳ್ಳಿಕ್ಕೆ ಏಕವ್ರತ. ಏಕವ್ರತ ಅರ್ಥಾತ್ ಸಿರ್ಫ್ ಪವಿತ್ರತಾ ನಹಿ, ಸರ್ವ ಸಂಬಂಧ ಸೆ ಏಕವ್ರತ.
ಏಕವ್ರತ ಅಂದರೆ ಕೇವಲ ಪವಿತ್ರತೆ ಅಲ್ಲ, ಸರ್ವ ಸಂಬಂಧದಿಂದ ಏಕವ್ರತ. संकल्प में भी एक व्रत, स्वप्न में भी एक व्रत, दूजा व्रत ना हो. ಸಂಕಲ್ಪದಲ್ಲಿ ಸ್ವಪ್ನದಲ್ಲಿಯೂ ಏಕವ್ರತ, ಕನಸಲ್ಲೂ ಮನಸ್ಸಲ್ಲೂ ಏಕವ್ರತ. ಕನಸಂದರೆ ಸ್ವಪ್ನ, ಮನಸ್ಸಂದರೆ ಸಂಕಲ್ಪ. ಸಂಕಲ್ಪದಲ್ಲಿಯೂ ಸ್ವಪ್ನದಲ್ಲಿಯೂ ದೂಜಾ ವ್ರತ ನಾ ಹೋ. ಕನಸು ಮನಸ್ಸಲ್ಲಿಯೂ ಎರಡನೇ ವ್ರತ ಇಲ್ಲ, ಒಂದೇ ವ್ರತ. ಈಗ ಬರೀರಿ, ಏಕವ್ರತ ಅಂದರೆ ಅರ್ಥ. ಒಂದರ್ಥ ಆಯ್ತಲ್ಲ, ಏಕವ್ರತ ಅಂದ ಕೂಡಲೇ ಕೇವಲ ಪವಿತ್ರತೆ ಅಂತ ಅಷ್ಟೇ ಅರ್ಥ ಅಲ್ಲ, ಸರ್ವ ಸಂಬಂಧದಿಂದ ಏಕವ್ರತ, ಕನಸು ಮನಸ್ಸಲ್ಲಿಯೂ ದೂಜಾ ವ್ರತ ನಾ ಹೋ. ಎರಡನೇ ಅರ್ಥ, ಏಕವ್ರತ ಅರ್ಥಾತ್ ಸದಾ ವೃತ್ತಿ ಮೇ ಏಕ ಹೋ. ನಮ್ಮ ಆ್ಯಟಿಟ್ಯೂಡ್ ಒಂದೇ ಇರಬೇಕು, ವೃತ್ತಿಯಲ್ಲಿ ಒಂದೇ ಇರಬೇಕು. दूसरा, सदा मेरा तो एक दूसरा ना कोई, ये पक्का व्रत लिया हुआ हो. ಎರಡನೇ ಪಾಯಿಂಟ್ ಯಾವುದು? ಒಬ್ಬ ತಂದೆಯ ವಿನಃ ದೂಸರಾ ನಾ ಕೋಯಿ, ನನಗೆ ಅನ್ಯರು ಯಾರೂ ಇಲ್ಲ. ಒಬ್ಬ ಶಿವ ತಂದೆಯ ವಿನಃ ಅನ್ಯರು ನನಗೆ ಯಾರೂ ಇಲ್ಲ. ಇದು ಪಕ್ಕಾ ವೃತ್ತವನ್ನು ಕೈಗೊಂಡವರೇ ಏಕವೃತ್ತಾಧಾರಿಗಳು. ಒಂದನೇ ಪಾಯಿಂಟ್ ಯಾವುದು? ಕೇವಲ ಪವಿತ್ರತೆ ಮಾತ್ರ ಅಲ್ಲ, ಸರ್ವ ಸಂಬಂಧದಿಂದ ಏಕವ್ರತ, ಕನಸು ಮನಸ್ಸಿನಲ್ಲಿಯೂ ದೂಜಾವ್ರತ ಇಲ್ಲ, ಸದಾ ವೃತ್ತಿನೂ ಏಕವ್ರತ. ಕನಸು ಸಂಕಲ್ಪದಲ್ಲಿ, ಸ್ವಪ್ನದಲ್ಲಿ, ವೃತ್ತಿಯಲ್ಲಿ ಒಬ್ಬನೇ. ಈಗ ಎರಡನೇ ಅರ್ಥ, मेरा तो एक शिव बाबा दूसरा ना कोई, ये व्रत पक्का लिया हुआ हो. कई बच्चे एक व्रता बनने में बड़ी चतुराई करते. ಏಕವ್ರತ ಮಾಡೋದ್ರಲ್ಲಿ ಕೆಲವು ಮಕ್ಕಳು ಭಾಳ ಚತುರತೆಯನ್ನು ತೋರಿಸ್ತಾರೆ. ಕೌನ್ಸಿ ಚತುರಾಯಿ? ಬಾಪ ಕೋಯಿ ಮೀಟಿ ಮೀಟಿ ಬಾತೆ ಸುನಾತೆ. ಬಾಬನಿಗೂ ಸಹಿತ ಮಧುರ ಮಧುರವಾದಂಥ ಮಾತನ್ನಾಡ್ತಾರೆ. ಏನು ಮಾತಂದರೆ, बाप शिक्षक सद्गुरु का मुख्य संबंध तो आपके साथ है. बाबा ನೀನೆ ನನಗೆ ತಂದೆ, ಸತ್ಯ ಶಿಕ್ಷಕನು ನೀನೇ, ಮುಖ್ಯ ಎಲ್ಲ ಸಂಬಂಧನೂ ಸಹಿತ ನೀನೇ ಬಾಬಾ, ಸದ್ಗುರುನು ಸಹಿತ ನೀನೇ ಬಾಬಾ. लेकिन साकारी शरीरदारी होने के कारण, साकारी दुनिया में चलने के कारण कोई साकारी सुख सखा या सखी सहयोग के लिए, सेवा के लिए, राह सलाह के लिए साकार में जरूर चाहिए ना ಅಂತ ಚತುರತೆ ತೋರಿಸ್ತಾರೆ. ಏಕವೃತ್ತಧಾರಿಯಾಗಿರ್ತಾರೆ. ನೀನೇ ಬಾಬಾ, ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ, ಕನಸು ಮನಸ್ಸಲ್ಲಿ ನೀನೇ ಅಂತ ಹೇಳ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಚತುರತೆ ತೋರಿಸ್ತಾರೆ. ಬಾಬಾ ಏನು ಮಾಡೋದು, ನನಗೆ ತಂದೆ, ಶಿಕ್ಷಕ, ಸದ್ಗುರು ಎಲ್ಲ ಮುಖ್ಯ ಸಂಬಂಧ ನೀನೇ, ಆದರೆ ನನಗೆ ದೇಹ ಇದೆ ಅಲ್ಲ, ದೇಹ ಇರುವ ಕಾರಣದಿಂದ ಸಾಕಾರ ಜಗತ್ತಿನಲ್ಲಿ ನನಗೆ ಯಾರಾದರೂ ಬೇಕಲ್ಲ, ಸಾಕಾರ ಜಗತ್ತಿನಲ್ಲಿ ನನಗೆ ಸಖ ಸಖಿ ಬೇಕಲ್ಲ, ಸಹಯೋಗ ಕೊಡಲಿಕ್ಕೆ ಬೇಕಲ್ಲ, ನನಗೆ ಸೇವೆ ಮಾಡಲಿಕ್ಕೆ ಬೇಕಲ್ಲ, ನನಗೆ ಸಲಹೆ ಕೊಡಲಿಕ್ಕೆ ಯಾರಾದರೂ ಬೇಕಲ್ವ ಬಾಬಾ. ಬಾಪು ತೋ ನಿರಾಕಾರ, ನೀವಂತೂ ನಿರಾಕಾರ ಇದ್ದೀರಿ ಬಾಬಾ. ಆಕಾರ ಹೈ ಅಥವಾ ಆಕಾರ ಇರ್ಬೋದು, इसलिए ಸೇವಾ ಸಾಥಿ है. और तो कुछ नहीं है, क्योंकि निराकारी आकारी मिलन मनाने के लिए स्वयं को भी आकारी निराकारी स्थिति में स्थित होना पड़ता. ಈಗ ಬಾಬನನ್ನು ಮಿಲನ ಮಾಡಬೇಕಾದ್ರೆ ಅವನು ನಿರಾಕಾರಿ ಇದ್ದರೆ ನಾನು ನಿರಾಕಾರಿ ಆಗಬೇಕು, ಅವನ ಆಕಾರಿ ರೂಪದಲ್ಲಿ ನಮ್ಮನ್ನು ಮಿಲನ ಮಾಡಲಿಕ್ಕೆ ಬಂದರೆ ನಾನು ಆಕಾರಿ ರೂಪವನ್ನು ತಾಳಬೇಕು. ಓ ಕಭಿ ಕಭಿ ಮುಷ್ಕಿಲ್ ಲಗ್ತಾ ಹೈ, इसलिए समय के लिए साकार साथी चाहिए. ಕೆಲವೊಮ್ಮೆ ಸಮಯ ಬಂದಾಗ ನಮಗೆ ಸಾಕಾರದಲ್ಲಿ ನಮಗೆ ಜೊತೆಗಾರರು ಬೇಕು, ಸಾಥಿ ಬೇಕು. ಏಕವ್ರತ ಅಂದ್ರೇನು? ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾರೂ ಬೇಡ, ಅದು ಏಕವ್ರತ.
ಇದು ಬಾಬಾ ಬಾಬಾ ಅನ್ನೋದು, ಅವನಿಗೆ ತಂದೆ ಅನ್ನೋದು, ಶಿಕ್ಷಕ ಅನ್ನೋದು, ಸದ್ಗುರು ಅನ್ನೋದು, ಎಲ್ಲ ನೀನೇ ಅಂತ ಅನ್ನೋದು. ಮತ್ತೆ ಅನ್ನೋದು ಇಲ್ಲ, ನನಗೆ ದೇಹ ಇದೆಲ್ಲ, ಇದಕ್ಕೆ ಸಹಾಯ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ, ಸಲಹೆ ಕೊಡಲಿಕ್ಕೆ ನನಗೆ ಒಬ್ಬರು ಜೊತೆಗಾರರು ಬೇಕು, ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಒಬ್ಬರು ಬೇಕು. ಬಾಬಾ ತಿಳಿಸ್ತಿದ್ದಾರೆ, ವಹ ಕभी कभी मुश्किल लगता, समय के लिए साकार साथी चाहिए. ಆ ನಿರಾಕಾರ ತಂದೆ ಆಕಾರ ತಂದೆಯನ್ನು ಮಿಲನ ಮಾಡಿ ಅವನ ಸಹಾಯ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಯಾರು ಬೇಕು ಹೇಳಿ? ಬೇಕೋ ಬೇಡ? ಬೇಕೋ ಬೇಡ? ಬೇಕಾ? ಇದು ಚತುರತೆ ಬೇಕಾಗ್ತದಂತ ಅನ್ನೋದೇನು? ಅದು ಚತುರತೆ ಅಂತಾರೆ ಬಾಬಾ. जब दिमाग में बहुत बातें भर जाएगी तो क्या करेंगे? ಏನು ಮಾಡೋದು ಬಾಬಾ? ನನ್ನ ತಲೆಯಲ್ಲಿ ತುಂಬ ವಿಚಾರಗಳು ತುಂಬ್ಕೊಂಡ್ಬಿಟ್ಟಿದೆ. ಆವಾಗ ಏನು ಮಾಡ್ತೀವಿ? ಸುನ್ನೆ ವಾಲೆ ತೋ ಚಾಹಿಯೇನಾ? ನನ್ನ ಮನಸ್ಸಿದ್ದನ್ನು ಕೇಳೋರೊಬ್ಬರು ಬೇಕಲ್ವಾ? ಮೊದಲು ಶರೀರದ್ದು ಹೇಳ್ತೀವಿ ಏನಂತ, ನಮಗೆ ಸಹಾಯ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ, ಆಮೇಲೆ ಸಲಹೆ ಕೊಡಲಿಕ್ಕೆ ಯಾರೊಬ್ಬರು ಬೇಕು. ಈಗ ಏನಂತೀವಿ? ಮನಸ್ಸಲ್ಲಿ ಭಾಳ ವಿಚಾರ ತುಂಬಿದಾಗ ಹೇಳ್ಕೊಳ್ಳಿಕ್ಕೆ ಬೇಕಲ್ಲ, ಶೂನ್ಯವಾಲೆ ತೋ ಚಾಹಿಯೇನ. ಏಕವೃತ್ತ ಆತ್ಮ के पास ऐसी बोझ की बातें इकट्ठा नहीं होती जो सुनानी पड़े. ಏಕವೃತ್ತಧಾರಿ ಆಗ್ರಿ ಬಾಬಾ, ನಿನ್ನನ್ನು ಬಿಟ್ಟು ಬೇರೆ ನನಗೆ ಯಾರೂ ಇಲ್ಲ. ಕನಸಲ್ಲೂ ಮನಸ್ಸಲ್ಲೂ ವೃತ್ತಿಯಲ್ಲೂ ಎಲ್ಲದರಲ್ಲಿ ನೀನೇ ಬಾಬಾ, ಸರ್ವ ಸಂಬಂಧನೂ ನನಗೆ ನೀನೇ ಅಂತ ಹೇಳ್ಕೊಂಡು ಏಕವೃತ್ತಧಾರಿಗಳ ತಲೆಯೊಳಗೆ ಅಂಥ ಬೋಜ್ ಭಾರ ತುಂಬಿದ ಮಾತುಗಳು ಸಂಗ್ರಹ ಆಗುವುದೇ ಇಲ್ಲ. ಈ ಮಕ್ಕಳೇನಂತಾರೆ ಚತುರತೆಯಿಂದ? ನಮ್ಮ ಮನಸ್ಸಲ್ಲಿ ಭಾರ ಆಯ್ತಂದರೆ ನಾನು ಯಾರ ಮುಂದೆ ಹೇಳ್ಕೋಬೇಕು, ಕೇಳೋರೊಬ್ಬರು ಬೇಕಲ್ಲ ಅಂತಾರೆ. ಏಕವೃತ್ತಧಾರಿಯಾಗಿರಿ, ನಿಮ್ಮ ತಲೆಯೊಳಗೆ ಅಂಥ ಭಾರದ ಮಾತುಗಳು ಸಂಗ್ರಹ ಆಗುವುದಿಲ್ಲ, ಅದನ್ನು ಕೇಳೋರೇ ಬೇಕಾಗಿಲ್ಲ ನಮಗೆ. ಏಕ್ ತರಫ್ ಬಾಪ್ ಕೋ ಬಹುತ್ ಖುಷಿ ಕರ್ತೆ ಹಿ, ಬಸ್ आप ही सदैव मेरे साथ रहते हो बाबा, सदा बाप मेरे साथ है, साथी है. उस समय कहाँ चला जाता? बाप चला जाता या आप किनारे हो जाते हो? ಈ ಚತುರತೆ ಮಾತನಾಡ್ತೀವಲ್ಲ, ಏನು ಚತುರತೆ ಮಾತು? ಎರಡು ಮಾತು ಹೇಳಿದರು ಬಾಬಾ ಚತುರತೆದ್ದು. ಏನದು? ಒಮ್ಮೆ ಹೇಳೋದು ಇಲ್ಲ, ದೇಹ ಇದೆಯಲ್ಲ, ಅದಕ್ಕೋಸ್ಕರ ನಮಗೆ ಸಾಕಾರದಲ್ಲಿ ಸಹಾಯ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ, ನಮಗೆ ಸಲಹೆ ಕೊಡಲಿಕ್ಕೆ ಯಾರು ಬೇಕಾಗ್ತದೆ. ಇನ್ನೊಂದೇನು, ತಲೆಯೊಳಗೆ ಭಾಳ ವಿಚಾರ ತುಂಬಿದಾಗ ನಮ್ಮ ಮಾತನ್ನೊಬ್ರು ಕೇಳೋರು ಬೇಕಲ್ಲ ಅಂತ ಹೇಳ್ಕೊಂಡು ಸಾಕಾರದಲ್ಲಿ ಸಾಥಿ ಮಾಡ್ಕೊಳ್ಳೋದು. ಇಂಥವ್ರಿಗೆ ಏಕವೃತ್ತ ಅಂತಾರೆ. ಒಂದು ಕಡೆ ಬಾಬನನ್ನು ಖುಷಿಪಡಿಸ್ಲಿಕ್ಕೆ ಏನನ್ನೋದು? ಬಾಬಾ ನೀನೇ ನನಗೆ ಎಲ್ಲ ಸಂಬಂಧಿ, ನೀನೇ ತಂದೆ, ನೀನೇ ಶಿಕ್ಷಕ, ನೀನೇ ಸದ್ಗುರು, ನೀನು ನನ್ನ ಸಾಥಿ ಅಲ್ವಾ ಬಾಬಾ ಅಂತ ಹೇಳೋದು. ಈಗ ಹೇಳಿ, ಬಾಬಾ ಚಲಾ ಜಾತ ಯಾ ಆಪ್ ಕಿನಾರೆ ಹೋ ಜಾತೆ? ಬಾಬಾ ನಿಮ್ಮನ್ನು ಬಿಟ್ಟು ದೂರ ಸರಿತಾರೋ ಅಥವಾ ನೀವು ಬಾಬನ ಬಿಟ್ಟು ದೂರ ಸರಿತೀರೋ? हर समय साथ है, 6 घंटा 8 घंटा साथ है. वायदा क्या है? ಬಾಬಾ ನಾನು ನಿನ್ನ ಜೊತೆಗೆ 6 ಗಂಟೆ ನಿನ್ನ ಜೊತೆಗೆ ಇರ್ತೀನಿ, 8 ಗಂಟೆ ನಿನ್ನ ಜೊತೆಗೆ ಇರ್ತೀನಿ. ಉಳಿ ಸಮಯದಲ್ಲಿ ನಾವು 6 ಗಂಟೆ ಯೋಗಿಗಳು, 8 ಗಂಟೆ ಯೋಗಿಗಳ. ನಮ್ಮದು ಜೀವನನೇ ಏನು? ಯೋಗಿ ಜೀವನ. 6 ಗಂಟೆ 8 ಗಂಟೆ ಬಾಬಾ ನನ್ನ ಜೊತೆಗಿರೋದು, ಉಳಿದ ಸಮಯ ಈ ರೀತಿ ವಾಯ್ದೆ ಮಾಡಿದ್ದೀರಾ? ವಾಯ್ದೆ ಏನು ಮಾಡಿದಿರಿ ಹೇಳಿ? ವಾಯ್ದೆ ಏನು ಮಾಡಿದಿರಿ? साथ है, साथ रहेंगे, साथ चलेंगे, ये वायदा पक्का है ना ಬಾಬಾ? ನಾನು ನಿಮ್ಮ ಜೊತೆಗೇ ಇರ್ತೀನಿ, ನಿಮ್ಮ ಜೊತೆಗೇ ನಡೀತೀನಿ, ಸದಾ ನಾನು ನಿನ್ನ ಜೊತೆಗಾರ, ನೀನೇ ನನ್ನ ಜೊತೆಗಾರ. ಏಕ ಬಾಪ್ ದೂಸರಾ ನಾ ಕೋಯಿ. ಪಕ್ಕ ವಾಯ್ದ ಮಾಡಿದಿರೋ ಇಲ್ಲೋ? ब्रह्मा बाप से तो इतना वायदा है कि सारे चक्र में
ಸಾತ್ ಪಾರ್ಟ್ ಬಜಾಯಂಗೆ. ಬ್ರಹ್ಮ ಬಾಬನ ಜೊತೆಗೆ ಏನು ನಮ್ಮದು ವಾಯ್ದಾ? ಸತ್ಯುಗದಿಂದ ಹಿಡಿದು ತ್ರೇತ ದ್ವಾಪರ ಕಲಿಯುಗ ಬಾಬಾ ನಾನು ನಿನ್ನ ಜೊತೆಗೇ ಪಾತ್ರ ಮಾಡ್ತೀನಿ. जब ऐसा वायदा है फिर भी साकार में कोई विशेष साथी चाहिए. साथ रहेंगे, साथ चलेंगे, साथ जिएंगे, साथ सोएंगे, साथ ಕಾಯಂಗೆ ಇವೆಲ್ಲ ವಾಯ್ದೆ ಮಾಡಿದವರು. ಬ್ರಹ್ಮ ಬಾಬನ ಜೊತೆಗೂ ನಿನ್ನ ಸಾತ್ ಪಾರ್ಟ್ ಬಜಾಯಂಗೆ ಅಂತ ವಾಯ್ದೆ ಮಾಡಿದವರು. ಬಾಬಾ ಹೇಳ್ತಿದ್ದಾರೆ ಫಿರ್ ಸಾಕಾರದಲ್ಲಿ ಯಾರು ಬೇಕಾ ನಮಗೆ? ಈಗ ಹೇಳಿ ಯಾರು ಬೇಕಾ? ಸಾಕಾರದಲ್ಲಿ ಯಾರು ಬೇಕಾ? ವಯಸ್ಸಾದಾಗ, ಶರೀರಕ್ಕೆ ತೊಂದರೆ ಆದಾಗ, ಒಂದು ವೇಳೆ ನೀನೇ ನನಗೆ ಅಂತ ಪಕ್ಕ ಇದ್ದರೆ ಅವನಿಗೆ ಜವಾಬ್ದಾರಿ ಇದೆ, ಅವನು ನೋಡ್ಕೋತಾನೆ. ಏನು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ, ಅಷ್ಟು ಗ್ಯಾರಂಟಿ ಕೊಡ್ತಾನೆ ಬಾಬಾ. ಅವನನ್ನೇ ರಾಜಿ ಮಾಡಿಕೊಂಡ್ರೆ ಅವನ ಕೈ ಕೊಡ್ತಾನ? ಅವನೇನು ಮನುಷ್ಯನ? ಮನುಷ್ಯರು ಏನು ಮಾಡ್ತಾನೆ? ಎಲ್ಲ ಭರವಸೆ ಕೊಡೋದು, ಇದ್ದಕ್ಕಿದ್ದಂಗೆ ಕೈ ಕೊಡೋದು. ಹೇಳಿ, ಅವನು ದೂರ ಸರಿತಾನೋ ನೀವು ದೂರ ಸರಿತೀರೋ? ಭಗವಂತನನ್ನು ಬಿಟ್ಟು ನಾವು ದೂರ ಸರಿತೀವೋ ಅವನು ದೂರ ಸರಿತಾನೋ? ಅವನೆಂದೆಂದಿಗೂ ದೂರ ಸರಿಯೋನಲ್ಲ, ಎಂದೆಂದಿಗೂ ಕೈ ಕೊಡೋನಲ್ಲ, ಎಂದೆಂದಿಗೂ ಮೋಸ ಮಾಡೋನಲ್ಲ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ. ಈಗ ಹೇಳಿ, ನಿಮಗೆ ಬೇಕಾ? ಯಾರು ಬೇಕಾಗ್ತದೆ ಅಂತ ಟೈಪೇನು ಗಲಿಬಿಲಿ, ಗಾಬರಿ, ಭಯ ಏನಿಲ್ಲಲ್ಲ, ನಿರೀಕ್ಷೆ, ಅಪೇಕ್ಷೆ ಏನಿಲ್ಲಲ್ಲ. ಹಾಗಾದರೆ ನೀವು ಏಕವೃತ್ತಧಾರಿಗಳು, ಪಕ್ಕ ವಾಯ್ದೆಯನ್ನು ಮಾಡಿದವರು. ಬಾಪ್ ದಾದಾ ಕೆ ಪಾಸ್ ಸಬ್ಕಿ ಜನ್ಮ ಪತ್ರಿ ಹೇ. ನಿಮ್ದೆಲ್ಲ ಜಾತಕ ನನ್ನ ಬಳಿ ಇದೆ ಅಂತಾರೆ ಬಾಬಾ. बाप के आगे तो कहेंगे ना बाबा आप ही साथी हो. ಹೇಳ್ತೀವಲ್ವ ಬಾಬನ ಮುಂದೆ, ಬಾಬಾ ನೀನೇ ನನ್ನ ಸಾಥಿ. जब परिस्थिति आती है फिर बाप को ही समझाने लगते. ಕೆಲವೊಮ್ಮೆ ಪರಿಸ್ಥಿತಿ ಬಂದಾಗ ಬಾಬನಿಗೆ ಹೇಳಲಿಕ್ಕೆ ಶುರು ಮಾಡ್ಬಿಡೋದು. ಈಗ ನ್ಯಾಚುರಲ್ ಆಗಿದ್ದೀವಿ, ಬಾಬಾ ನೀನೇ ನನ್ನ ಸಾಥಿ, ನಿನ್ನನ್ನು ಬಿಟ್ಟು ಬೇರೆ ನನಗೆ ಯಾರೂ ಇಲ್ಲ ಬಾಬಾ. ಏಕ ಬಾಪ ದೂಸರಾ ನಾ ಕೊಯ್. ಕನಸಲ್ಲೂ ಮನಸ್ಸಲ್ಲೂ ನನ್ನ ವೃತ್ತಿಯಲ್ಲಿಯೂ ಸರ್ವ ಸಂಬಂಧದಿಂದಲೂ ನೀನೇ ನನಗೆ ಬಾಬಾ ಅಂತ ಹೇಳೋದು. ಪರಿಸ್ಥಿತಿ ಬಂದಾಗ ಬಾಬನಿಗೇ ಹೇಳಲಿಕ್ಕೆ ಶುರು ಮಾಡ್ತಾರಂತೆ. ಯಹ ತೋ ಹೋಗಾ ಹಿ, ಇತ್ನಾ ತೋ ಚಾಹಿಯೇ ಹಿ, ಇಸ್ಕೋ ಏಕವ್ರತ ಕಹೆಂಗೆ. ಪರಿಸ್ಥಿತಿ ಬಂದ ಕೂಡಲೇ ಇದಂತೂ ಇರೋದೇ ಬಿಡಿ, ಇಷ್ಟಂತೂ ಬೇಕೇ ಬೇಕಾಗ್ತದೆ, ಏನು ಬೇಡ ಯಾರು ಬೇಡ ಅಂದರೆ ಹೆಂಗೆ? ಅವರು ಬೇಕಾಗ್ತದೆ, ಇವರು ಬೇಕಾಗ್ತದೆ, ಮಕ್ಕಳು ಬೇಕಾಗ್ತದೆ ಬಳಿಯಲ್ಲಿ ಅಂತ ಪರಿಸ್ಥಿತಿ ಬಂದಾಗ ಶುರು ಮಾಡಿಬಿಡೋದು. ಇದಕ್ಕೆ ಏಕವ್ರತ ಅಂತ ಕರೆಯಲಾಗ್ತದ. ಸಾಥಿ ಹೈ तो सब साथी है, कोई विशेष नहीं, इसको कहते हैं ಏಕವ್ರತ. ಬಾಬಾ ತಿಳಿಸ್ತಿದ್ದಾರೆ, ಸಾಥಿ ಅಂದರೆ ಎಲ್ಲ ಸಾಥಿನೂ ಅವನೇ. ತಂದೆನೂ ಅವನೇ, ತಾಯಿನೂ ಅವನೇ, ಮಗನೂ ಅವನೇ, ನಮ್ಮನ್ನು ನೋಡ್ಕೊಳ್ಳೋನವನೇ, ಎಲ್ಲ ಕರ್ಕೊಂಡು ಹೋಗೋನವನೇ, ತಿನ್ಸೋನವನೇ, ಎಲ್ಲದಕ್ಕೂ ಸಾಥಿ ಅವನೇ. ಬಾಬಾ ಹೇಳ್ತಾರೆ ಸಾಥಿ ಅಂದರೆ ಸಬ್ ಸಾಥಿ. ಇನ್ನು ವಿಶೇಷ ಸಾಥಿ ಯಾರು? ಇಸ್ಕೋ ಕೇತೆ ಏಕವ್ರತ. ಇದಕ್ಕೆ ಏಕವ್ರತ ಅಂತ ಕರೆಯಲಾಗ್ತದೆ. ತೋ ಏಕವ್ರತ ಯಾಕೋಸ್ಕರ ಬಂತು ಈ ವಿಷಯ? ವರದಾತನನ್ನು ರಾಜಿ ಮಾಡ್ಕೊಳ್ಳೋದು. ಎಷ್ಟು ಬೇಕಷ್ಟು ವರದಾನಗಳಿಂದ ಜೋಳಿಗೆಯಿಂದ ತುಂಬಿಕೊಂಡು ನಾವು ಸಂಪನ್ನ ಆಗ್ಬೋದು. ಅವನನ್ನು ರಾಜಿ ಮಾಡ್ಕೊಳ್ಳೋದು. ಅವನನ್ನು ರಾಜಿ ಮಾಡ್ಕೋಬೇಕಾದ್ರೆ ನಿನ್ನನ್ನು ಬಿಟ್ಟು ನನಗೆ ಅನ್ಯರು ಯಾರೂ ಇಲ್ಲ. ಪರಿಸ್ಥಿತಿ ಬರಲಿ, ಏನು ಬೇಕಾದರೆ ಆಗಲಿ, ನನಗೆ ಅವನೇ. ಆ ಟೈಪ್ ಆಂತರಿಕವಾಗಿ ಏಕ ಬಾಪ್ दूसरा ना कोई. परिस्थिति बंदागलू साथी साथी है, सब साथी है, कोई विशेष नहीं. इसको कहते हैं एकव्रता. तो वरदाता को ऐसे बच्चे अति प्रिय है.
ವರದಾತನಿಗೆ ಅಂಥ ಮಕ್ಕಳು ಭಾಳ ಪ್ರಿಯರು. ಐಸೆ ಬಚ್ಚೆ ಕಿ ಹರ ಸಮಯಕ್ಕೆ ಸರ್ವ ಜಿಮ್ಮೆವಾರಿಯ ವರದಾತ ಬಾಪ್ ಸ್ವಯಂ ಅಪ್ನೆ ಊಪರ್ ಉಠಾತೆ ಹಿ. ಬರ್ಕೊಳ್ಳಿ, ನಿಮಗೆ ಧೈರ್ಯ ಇಲ್ಲ ಅಂದರೆ. ಏನಾದ್ರು ಸಂಶಯ ಇದೆನಾ? ಏನಾದರೂ ಏನು ಮಾಡ್ತಾರಪ್ಪ ಬಾಬಾ ಹೆಂಗೆ, ಅವನು ನಿರಾಕಾರ ಇದ್ದಾನೆ, ಆಕಾರ ಇದ್ದಾನೆ, ಅವನೇನು ಪಾತ್ರೆ ತೊಳಿಲಿಕ್ಕೆ ಬರ್ತಾನ, ಕಸ ಗುಡಿಸ್ಲಿಕ್ಕೆ ಬರ್ತಾನ, ಎಲ್ಲ ನಾನೇ ಮಾಡ್ಕೋಬೇಕಲ್ಲ ಅಂತ ಹೇಳ್ಕೊಂಡು ಯಾವಾಗಲೂ ನಮ್ಮ ಸಾಥಿ ಬಗ್ಗೆ ಏನು ಬರಬಾರ್ದು, ಡೌಟ್ ಬರಬಾರ್ದು, ಗೊಂದಲ ಬರಬಾರ್ದು, ಕಸಿ ಬಿಸಿ ಬೇಡ, ಸಂಶಯ ಬೇಡ. ಬರ್ಕೊಳ್ಳಿ. ಹರ್ ಸಮಯಕ್ಕೆ ಐಸೆ ಬಚ್ಚೋಂಕೆ, ಎಂಥ ಬಚ್ಚೋಂಕೆ? ಏಕವೃತ್ತಾಧಾರಿ ಮಕ್ಕಳ ಪ್ರತಿ ಅವರ ಎಲ್ಲ ಜವಾಬ್ದಾರಿಯನ್ನು ವರದಾತ ತಂದೆ ಸ್ವಯಂ ಅಪ್ನೆ ಊಪರ್ ಉಠಾತೆ ಹಿ. ಏಕವೃತ್ತಾಧಾರಿ ಮಕ್ಕಳ ಪ್ರತಿ ಸಮಯದ ಎಲ್ಲ ಜವಾಬ್ದಾರಿಯನ್ನು ವರದಾತ ತಂದೆ ಸ್ವಯಂ ತಾನೇ ಎತ್ತಿಕೊಳ್ತಾನೆ. ವರದಾತ ತಂದೆ ಅಂಥ ಮಕ್ಕಳ ಜವಾಬ್ದಾರಿಯನ್ನು ತಾನೇ ಎತ್ತಿಕೊಳ್ತಾನೆ. ऐसी वरदानी आत्माएं हर समय हर परिस्थिति में वरदाता के प्राप्ति संपन्न स्थिति अनुभव करती है और सदा सहज पार करती है. वरदानी आत्मಗಳು ಪ್ರತಿ ಸಮಯ ಪ್ರತಿ ಪರಿಸ್ಥಿತಿಯಲ್ಲಿಯೂ ವರದಾನಗಳಿಂದ ಪ್ರಾಪ್ತಿ ಸಂಪನ್ನ ಸ್ಥಿತಿ ಅನುಭವ ಮಾಡ್ತಾರೆ. ಎಲ್ಲ ಪರಿಸ್ಥಿತಿಯನ್ನು ಸಹಜವಾಗಿ ಪಾರು ಮಾಡ್ತಾರೆ, ಈಸಿಯಾಗಿ ಪಾರು ಮಾಡ್ತಾರೆ, ಧೈರ್ಯವಾಗಿ ಪಾರು ಮಾಡ್ತಾರೆ. ಯಾಕೆ? ನಾನು ವರದಾತನನ್ನು ರಾಜಿ ಮಾಡ್ಕೊಂಡೀನಿ, ನನ್ನ ವೃತ್ತ ಕರೆಕ್ಟ್ ಇದೆ, ಏಕವೃತ್ತಧಾರಿ ನಾನು. ಬಾಬಾ ಹೇಳ್ತಾರೆ ಅವರು ಪಾಸ್ ವಿಧಾನರು ಬಂತೆ, ಮತ್ತೆ ಹೆಂಗಾಗ್ತಾರೆ ಅವರು? ಗೌರವಾನ್ವಿತವಾಗಿ ತೇರ್ಗಡೆ ಹೊಂದುತ್ತಾರೆ. ಎಲ್ಲ ಮೊದಲೆಲ್ಲ ಭಕ್ತಿ ಮಾರ್ಗದಲ್ಲಿ ಭಗವಂತ ಎಲ್ಲ ನೀನೇ, ತಂದೆ ನೀನೇ, ತಾಯಿ ನೀನೆ ಅಂತ ಅನ್ನೋದು, ಎಲ್ಲ ನೀನೇ ಅನ್ನೋದು, ಮತ್ತೆ ಎಲ್ಲನೂ ನಂದು ಅನ್ನೋದು, ಎಲ್ಲ ನೀನೇ, ಎಲ್ಲವೂ ನಿನ್ನದು ಅಂತ ಬಾಯಲ್ಲಿ ಹೇಳೋದು, ಮತ್ತೆ ಎಲ್ಲ ಏನು ಮಾಡೋದು? ನಂದಂತಂದ್ರೆ ನಡೆಯಂಗಿಲ್ಲ. ಭಕ್ತಿ ಮಾರ್ಗದಲ್ಲಿ ಮಾಡ್ದಂಗೆ ವೃತ ಅಂದರೆ ವೃತ. ವರಮಹಾಲಕ್ಷ್ಮಿ ವೃತ ಇಲ್ವಾ? ನೋಡಿ, ಒಂದೊಂದು ದೇವತೆಯನ್ನು ಸಿದ್ಧಿ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ವೃತ ಮಾಡ್ತಾರೆ. ಮಂಗಳ ಗೌರಿ ವೃತ ಇದೆ. ಮತ್ತೆ ವರದ ಶಂಕರ ವ್ರತ, ಮತ್ತೆ ತಡ್ರಿ ಪಾರ್ವತಿಗೆ ಏನಂದ್ರೆ ಸ್ವರ್ಣ ಗೌರಿ ವ್ರತ, ಎಲ್ಲ ವ್ರತ. ಆ ವ್ರತದಲ್ಲಿದ್ದಾಗ ಮೌನದಲ್ಲಿದ್ದುಕೊಂಡು ಎಲ್ಲ ತಮ್ಮದೇ ಒಂದು ಸಿಸ್ಟಮಲ್ಲಿ ಮಾಡ್ತಾರೆ. ಪಾಪ ಯಾವ ದೇವಿ ವರ ಕೊಡಬೇಕೋ ಏನು ಸಿದ್ಧಿಯೋ ಗೊತ್ತಿಲ್ಲ. ಆದರೆ ಎಲ್ಲ ವ್ರತವನ್ನು ಬಿಡಿ ಏಕವ್ರತಧಾರಿ ಆಗಿಬಿಟ್ರಿ. ಎಲ್ಲ ಜಿಮ್ಮೆವಾರಿ ಯಾರ್ದು? ಏಕೇಶ್ವರನೇ ಜವಾಬ್ದಾರಿ ತಗೊಳ್ಳಿಕ್ಕೆ ತಯಾರಿದ್ದಾನೆ. ಡೌಟ್ ಇಲ್ಲಲ್ಲ? ಬಾಬಾ ಹೇಳ್ತಾರೆ ಎಂಥ ಪರಿಸ್ಥಿತಿಯಲ್ಲಿಯೂ ವರದಾನಗಳಿಂದ ಸಂಪನ್ನ ಪ್ರಾಪ್ತಿ ಅನುಭವ ಮಾಡೋದು, ಸಹಜವಾಗಿ ಪರಿಸ್ಥಿತಿಯಿಂದ ಪಾರಾಗೋದು, ನಂತರ ಪಾಸ್ ವಿತ್ ऑनर बनती है. जब वरदाता सर्व जिम्मेवारी उठाने के लिए एवरेडी है. ಆ ವರದಾತ ನಮ್ಮ ಎಲ್ಲ ಜವಾಬ್ದಾರಿಯನ್ನು ಎತ್ಕೊಳ್ಳಿಕ್ಕೆ ತಯಾರಿದ್ದಾಗ ಅಪ್ಪನೇ ऊपर जिम्मेवारी का बोझ क्यों उठाते हो? ನೀವು ಯಾಕೆ ನಿಮ್ಮ ಜವಾಬ್ದಾರಿಯನ್ನು ನಿಮ್ಮ ತಲೆ ಮೇಲೆ ಯಾಕೆ ಹೊರ್ತೀರಿ? ಆದರೆ ವೃತ್ತ ಕರೆಕ್ಟ್ ಮಾಡಬೇಕು. ಏಕವೃತ್ತಧಾರಿಯಾಗಿದ್ದೀನಿ, ಮುಗೀತು. ಎಲ್ಲ ಜವಾಬ್ದಾರಿ ಅವನು ಎತ್ಕೊಳ್ಳಿಕ್ಕೆ ಎವರೆಡಿ ಇದ್ದಾಗ ನೀವು ಯಾಕೆ ಜವಾಬ್ದಾರಿಯ ಹೊರೆಯನ್ನು ನೀವು ಹೊರ್ತೀರಿ? अपनी जिम्मेवारी समझते हो तब परिस्थिति में पास विधान नहीं बनते. ನನ್ನ ಜವಾಬ್ದಾರಿ, ನನ್ನ ತಲೆ ಮೇಲೆ ಇಷ್ಟು ಭಾರ ಇದೆ, ಇವೆಲ್ಲ ನಾನೇ ನೋಡ್ಕೋಬೇಕಾಗಿದೆ, ನೀವು ಭಾರ ಹೊರ್ತೀರಿ. ಅದಕ್ಕೆ ಪರಿಸ್ಥಿತಿ ಬಂದಾಗ ಪಾಸ್ ವಿಧಾನರಾಗೋದಿಲ್ಲ, ಧಕ್ಕೆಸೆ ಪಾಸ್ ಹೋತೆ. ಏನು ಮಾಡಬೇಕಾಗ್ತದೆ? ಪೆಟ್ಟು ತಿಂದು ಪಾಸ್ ಆಗಬೇಕಾಗ್ತದೆ. ಕಿಸಿ ಬಿ ಸಾತ್ ಕ ಧಕ್ಕ ಚಾಹಿಯೇ ಅಲ್ವಾ?
ಯಾರ್ದೋ ಸಹಾಯದಿಂದ ಏನು ಮಾಡೋದು, ಧಕ್ಕ ತಿಂದು ಪರಿಸ್ಥಿತಿಯಿಂದ ಪಾರಾಗೋದು. ನೀವು ಗಾಡಿ ಬ್ಯಾಟ್ರಿ ಡೌನ್ ಆದರೆ ಏನು ಮಾಡ್ತೀರಿ? ಗಾಡಿ ನಿಂತಿದೆ, ಬ್ಯಾಟ್ರಿ ಡೌನ್ ಆಗಿದೆ, ಏನು ಮಾಡ್ತೀರಿ? ಚಾರ್ಜ್ ಮಾಡಲಿಕ್ಕೆ ಏನು ಮಾಡ್ತೀರಿ? ಹಿಮ್ಮದಿಂದ ಏನು ಮಾಡಬೇಕು? ನಿಮಗೇನು ಆಗಂಗಿಲ್ಲ, ಮತ್ತೊಬ್ಬರದ್ದು ಸಹಾಯ ಬೇಕಾಗ್ತದೆ. ನಮಗೇನು ದುಡ್ಲಿಕ್ಕಾಗೋದಿಲ್ಲ, ಇನ್ನೊಬ್ಬರದ್ದು ಸಹಾಯ ಬೇಕಾಗ್ತದೆ. ಅದಕ್ಕೆ ಬಾಬಾ ಅಂತಾರೆ, अगर बैटरी फुल चार्ज नहीं होती तो कार को धक्के से चलाते हैं. ಎಲ್ಲರೂ ಏನು ಮಾಡ್ತಾರೆ ಅವಾಗ? ದೂಡಿ ದೂಡಿ ತಳ್ಳಿ ತಳ್ಳಿ ಸ್ವಲ್ಪ ದೂರ ಹೋಗೋ ತನಕ ಚಾಲು ಮಾಡಿ ಬ್ಯಾಟ್ರಿ ಚಾರ್ಜ್ ಆಗ್ತದೆ. ತೋ ಧಕ್ಕ ಅಕೆಲ ತೋ ನಹೀ ದೇಂಗೆನಾ, ನೀವೊಬ್ಬರೇ ಕಾರ್ ಇಡೀ ಕಾರನ್ನು ದುಡ್ಕೊಂಡು ಹೋಗ್ತೀರಾ? तो अकेला नहीं देंगे, साथ चाहिए ना, इसलिए वरदानी नंबरवार बन जाते. ಹಾಗೆಯೇ ಪರಿಸ್ಥಿತಿ ಬಂದಾಗ ವ್ರತವನ್ನು ಪೂರ್ಣ ಕೈಗೊಳ್ಳಂಗಿಲ್ಲ, ಜವಾಬ್ದಾರಿಯನ್ನು ತಮ್ಮದು ತಲೆ ಮೇಲೆ ಹೊತ್ಕೋತಾರೆ, ಮತ್ತು ಕಷ್ಟ ಆಗ್ತದೆ. ಅಷ್ಟೊತ್ತಿಗೆ ಮತ್ತೊಬ್ಬರದ್ದು ಸಹಾಯ ತಗೋತಾರೆ. ಏಕವ್ರತ ಏನಾಯಿತು, ಇನ್ನೊಬ್ರದ್ದು ಸಹಾಯ ತಗೊಳ್ತಾರೆ. ಇದು ವೃತ್ತ ಭಂಗ ಆಯಿತು ಇಲ್ಲೋ? ಅಷ್ಟೇ ಮಾತ್ರ ಅಲ್ಲ, ನಂಬರ್ ವಾರ್ ಆಗ್ತಾರೆ ಮಕ್ಕಳು ನಂಬರ್ ವಾರ್ ಆಗ್ತಾರೆ. ಇನ್ನೂ ಅರ್ಥ ಆಗಿಲ್ಲ ಅಂದರೆ ಉದಾಹರಣೆ ಕೊಡ್ತಾರೆ ಬಾಬಾ. ಕಾರು ನಿಂತಲ್ಲೇ ನಿಂತುಬಿಟ್ಟಿದೆ, ಬ್ಯಾಟ್ರಿ ಡೌನ್ ಆಗಿದೆ, ಅಷ್ಟೊತ್ತಿಗೆ ಏನು ಮಾಡಬೇಕು? ಅದನ್ನು ಹಿಂದಿನಿಂದ ದೂಡಬೇಕಾದ್ರೆ ಏನು ಮಾಡಬೇಕು? ಇನ್ನೊಬ್ರದ್ದು ಸಹಾಯ ಬೇಕು. ಅಷ್ಟೊತ್ತಿಗೆ ವರದಾನಿ ನಂಬರ್ ವಾರ್ ಬಂಜಾತೆ, ವರದಾನಿ ಮಕ್ಕಳು ಏನಾಗ್ತಾರೆ? ನಂಬರ್ ವಾರ್ ಆಗಿಬಿಡ್ತಾರೆ ಅಂತಾರೆ ಬಾಬಾ. तो वरदाता को एक शब्द प्यारा है. ಈಗ ಅರ್ಥ ಆಯ್ತಲ್ಲ? ವರದಾತನಿಗೆ ಒಂದು ಶಬ್ದ ಬಹಳ ಪ್ರಿಯವಾದುದು. ಯಾವುದದು ಒಂದು ಶಬ್ದ? ಏಕವ್ರತ. ಇನ್ನು ಏಕ್ ಬರುವಂಥದ್ದು ಹೇಳಿ ನೋಡ. ಆ ಶಬ್ದದಲ್ಲಿ ಏಕಂತ ಬರಬೇಕು, ಅದು ವರದಾತನಿಗೆ ಭಾಳ ಇಷ್ಟ. ಏಕ್ ಬಾಪ್ ದೂಸರಾ ನಾ ಕೋಯ್, ಮತ್ತೆ ಏಕೇಶ್ವರ, ಮತ್ತು ಏಕಬಲ ಏಕ ಭರೋಸಾ, ಮತ್ತು ಏಕನಾಮಿ ಎಕಾನಮಿ, ಮತ್ತು ಏಕರಸ್, ಮತ್ತು ಏಕಾಂತವಾಸಿ. ಏಕ್ ಶಬ್ದ ಏಕಾಗ್ರತ, ಏಕವ್ರತ ಬರೀರಿ. ಏಕವ್ರತ್ ಮೊದಲನೇದ್ದು ಬಾಬಾ ಇಷ್ಟಪಡುವಂಥದ್ದು ಶಬ್ದಗಳು. ಏಕವ್ರತ್. ಎರಡನೇದ್ದು ಏಕ್ ಬಲ. ಮೂರನೇದ್ದು ಏಕ್ ಭರೋಸಾ. एक का भरोसा दूजा का बल नहीं, ऐसा नहीं कहा जाता. एक बल एक भरोसा. नेक्स्ट एक मत, ना परमत, ना मनमत, मत्तेना एक मत. नेक्स्ट एक रस, न और कोई व्यक्ति का रस, न वैभव का रस, एक रस. नेक्स्ट एकता. नेक्स्ट एकांत प्रिया. तो एक शब्द ही प्रिय हुआ ना, एक शब्द ही प्रिय हुआ ना. ನನಗೆ ಒಂದು ಶಬ್ದನೇ ಇಷ್ಟವಲ್ವ ನನಗೆ, ಐಸೆ ಅವ್ರು ಭಿ ನಿಕಲ್ನ. ನೀವು ಕುಂತು ಇನ್ನೊಂದು ಸ್ವಲ್ಪ ವಿಚಾರಸಾಗರ ಮಂಥನ ಮಾಡಿ ಏಕ್ ಬರುವಂಥ ಶಬ್ದವನ್ನು ಅವ್ರು ಭಿ ನಿಕಲ್ನ. ಈಗ ಎಷ್ಟು ಹೇಳಿದಿರಲ್ಲ. ಈಗ ಬಾಬಾ ಹೇಳಿದ್ದು ಏಕವ್ರತ, ಏಕಬಲ, ಏಕ ಭರೋಸಾ, ಮತ್ತು ದೂಜಾ ಭರೋಸಾ ಇಲ್ಲ, ಅವನೇ ಏಕಬಲ ಏಕ ಭರೋಸಾ. ಏಕಮತ್ ಪರಮತ ಮನ್ಮತ ಇಲ್ಲ. ಏಕರಸ್ ವ್ಯಕ್ತಿ ಮತ್ತು ವಸ್ತುವಿನ ವ್ಯಕ್ತಿಗಳ ರಸ ಇಲ್ಲ. ನೆಕ್ಸ್ಟ್ ಏಕತಾ, ಏಕಾಂತ ಪ್ರಿಯ. ಈ ರೀತಿ ಏಕ ಶಬ್ದ ಏಕೇಶ್ವರನಿಗೆ ಬಹಳ ಪ್ರಿಯ. ಏಕ ಶಬ್ದವನ್ನು ಯಾರು ಇಟ್ಕೋತಾರೋ ಅವರ ಜೊತೆಗೆ ಏಕೇಶ್ವರ ಬಾಬಾ ಏನಾಗ್ತಾರೆ? ವರದಾತ ಬಾಬಾ ರಾಜ್ಯ ಆಗ್ತಾರೆ. ಇನ್ನು ಬೇಕಾದರೆ ವಿಚಾರಸಾಗರ ಮಂಥನ ಮಾಡಿ ಏಕ ಬರುವಂಥದ್ದು ಇನ್ನು ಏಕಾಗ್ರತೆ ಅಂತ ಇದೆ, ಎಕಾನಮಿ ಅಂತ ಇದೆ, ಏಕೇಶ್ವರ ಅಂತ ಇದೆ, ಏಕಿ ರಾಸ್ತಾ, ಏಕಿ ಜ್ಞಾನ್, ಏಕ್ ಅಂತ ಏನು ಬರ್ತದೋ ಅದನ್ನು ಮತ್ತೆ ಮಾಡಬೇಕು. बाप इतना बोला है जो एक में ही राजी हो जाता.
ऐसे भोलानाथ वरदाता को राजी करना क्या मुश्किल लगता. ಏಕ್ ಅನ್ನೋದರಲ್ಲೇ ನಮ್ಮ ಭೋಲಾನಾಥ ರಾಜಿ ಆಗ್ತಾನಂತಂದ ಮೇಲೆ ಆ ಭೋಲಾನಾಥ ವರದಾತನನ್ನು ರಾಜಿ ಮಾಡಿಕೊಳ್ಳೋದು ಏನು ದೊಡ್ಡ ಕಷ್ಟ. सिर्फ एक का पाठ पक्का करो. सिर्फ एक का पाठ पक्का करो. 5-7 में जाने की ज़रूरत नहीं. 5-7 जाने में ज़रूरत नहीं. वरदाता को राजी करने वाले अमृत वेले से रात तक हर दिनचर्या के कर्म में वरदानों से ही पलते, वरदानों से ही चलते, वरदानों से ही उड़ते. ಬಾಬಾ ತಿಳಿಸ್ತಿದ್ದಾರೆ, ವರದಾತ ತಂದೆ ಏಕ್ ಅನ್ನುವಂಥ ಶಬ್ದದಲ್ಲಿ ರಾಜಿ ಆಗ್ತಾನೆ. ಆ ರೀತಿ ಯಾರು ಶಿವ ತಂದೆಯನ್ನು ರಾಜಿ ಮಾಡಿಕೊಂಡಿದ್ದಾರೋ ಅಮೃತ ವೇಳೆಯಿಂದ ರಾತ್ರಿಯ ತನಕ ಅವರ ದಿನಚರ್ಯದಲ್ಲಿ ಅವರ ಕರ್ಮದಲ್ಲಿ ವರದಾನಗಳಿಂದಲೇ ಬೆಳೀತಾರೆ, ವರದಾನಗಳಿಂದಲೇ ನಡೀತಾರೆ, ವರದಾನಗಳಿಂದಲೇ ಹಾರ್ತಾ ಇರ್ತಾರೆ. ಇನ್ನೊಂದು ಲಕ್ಷಣ, अंत वरदानी आत्माओं को कभी कोई मुश्किल चाहे मन से चाहे संबंध संपर्क से अनुभव नहीं होगी. ವರದಾನದಿಂದಲೇ ಬೆಳೆಯೋರು ನಡೆಯೋರು ಹಾರುತ್ತಾ ಇರುವಂಥವರಿಗೆ ಮನಸ್ಸಿನಿಂದ ಸಂಬಂಧ ಸಂಪರ್ಕದಿಂದ ಮುಷ್ಕಿಲ್ ಅನ್ನುವಂಥ ಅನುಭವ ಅವರ ಜೀವನದಲ್ಲಿ ಇಲ್ಲ. ನೆಕ್ಸ್ಟ್ ಪಾಯಿಂಟ್, ಯಾರು ವರದಾತನನ್ನು ರಾಜಿ ಮಾಡಿಕೊಂಡಿದ್ದಾರೋ ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಸೆಕೆಂಡ್ನಲ್ಲಿ, ಪ್ರತಿ ಕರ್ಮದಲ್ಲಿ, ಪ್ರತಿ ಕದಮಲ್ಲಿ वरदाता और वरदान सदा समीप सम्मुख साकार रूप में अनुभव होगा. ವರದಾತನನ್ನು ರಾಜಿ ಮಾಡಿಕೊಂಡವರಿಗೆ ಮನಸ್ಸಿನಲ್ಲಿ, ಸಂಬಂಧ ಸಂಪರ್ಕದಲ್ಲಿ, ಕರ್ಮದಲ್ಲಿ ಮತ್ತು ಪ್ರತಿ ಹೆಜ್ಜೆಯಲ್ಲಿ ಸಮೀಪತೆಯ ಅನುಭವ, ಸಮ್ಮುಖದಲ್ಲೇ ಇದ್ದಾರೆ. ಯಾರು? ವರದಾತ ತಂದೆ ಸಮ್ಮುಖದಲ್ಲೇ ಇದ್ದಾರೆ ಅಂತ ಅನುಭವ ಆಗ್ತದೆ. ಎಷ್ಟರ ಮಟ್ಟಿಗೆ ಅಂದರೆ ಓ ಐಸೆ ಅನುಭವ ಕರೆಗಾ ಜೈಸೆ ಸಾಕಾರ ಮೇ ಬಾತ್ ಕರ್ ರಹೆ. ಬಾಬನ ಜೊತೆಗೆ ಸಾಕಾರದಲ್ಲಿ ಮಾತಾಡ್ತಿದ್ದೀನಿ ಅಂತ ಅನುಭವ ಮಾಡ್ತಾರೆ. उनको मेहनत अनुभव नहीं होगी. ऐसी वरदानी आत्मा को ये विशेष वरदान प्राप्त होता है जो वो निराकार आकार को जैसे साकार अनुभव करते हैं. ನೋಡಿ, ನಿರಾಕಾರ ಆಕಾರ ತಂದೆಯನ್ನು ಸಾಕಾರದಲ್ಲೇ ಅನುಭವ ಮಾಡ್ತಾರೆ ವರದಾತನನ್ನು ರಾಜಿ ಮಾಡಿಕೊಂಡವರು. ಕೊನೆಯ ಪಾಯಿಂಟ್ಸ್, वरदानियों के आगे हजूर सदा हाजिर है. ಹಜೂರ್ ಮಾಲೀಕ ಅವನು ವರದಾನಿ ಆತ್ಮಗಳ ಮುಂದೆ ಸದಾ ಹಾಜಿರ್. सुना वरदाता को राजी करने की विधि और सिद्धि सुना. वरदाता को कैसे राजी करना, सेकंड में कर सकते हो. ಒಂದು ಸೆಕೆಂಡಲ್ಲಿ ವರದಾತನನ್ನು ರಾಜಿ ಮಾಡ್ಕೊಳ್ತೀರಿ. सिर्फ एक में दो नहीं मिलाना, बस एक मना एक. फिर सुनाएंगे एक का पाठ का विस्तार. ಇನ್ನೊಮ್ಮೆ ಹೇಳ್ತೀನಿ, ಏಕ್ ಅನ್ನುವಂಥ ಪಾಠದ ವಿಸ್ತಾರವನ್ನು ಮುಂದಕ್ಕೆ ನಾನು ತಿಳಿಸ್ತೀನಿ ಅಂತ ಬಾಬಾ ತಿಳಿಸ್ತಾರೆ. बाप दादा के पास सभी बच्चों के चरित्र भी है तो चतुराई भी है. ಬಾಪ್ ದಾದರವರ ಮುಂದೆ ಎಲ್ಲ ಮಕ್ಕಳ ಒಳ್ಳೆಯ ಗುಣನೂ ಇದೆ, ಚತುರತೆಯೂ ಇದೆ. ಒಳ್ಳೆಯ ಗುಣ ಯಾವುದು ಹೇಳಿ? ಚತುರತೆಯನ್ನು ಹೇಳಿ ಇವತ್ತಿನ ಮುರಳಿಯಲ್ಲಿ. ಚತುರತೆ ಏನು? ಒಳ್ಳೆಯ ಗುಣ ಏನು? ಒಳ್ಳೆಯ ಗುಣ ಏನಂದರೆ, ಬಾಬಾ ನೀನೊಬ್ಬನೇ, ನಿನ್ನನ್ನು ಬಿಟ್ಟು ಬೇರೆ ನನಗೆ ಯಾರೂ ಇಲ್ಲ. ಒಂದೇ ಬಲ, ಒಂದೇ ಭರವಸೆ, ಏಕರಸದಲ್ಲಿ ಇರ್ತೀನಿ ಬಾಬಾ. ಯಾವ ವ್ಯಕ್ತಿ ವಸ್ತುವಿನ ರಸದಲ್ಲಿ ನಾನು ಹೋಗಂಗಿಲ್ಲ. ನಾನು ಏಕಮತದಲ್ಲಿದ್ದೀನಿ, ಏಕತೆಯಲ್ಲಿದ್ದೀನಿ, ಏಕಾಂತವಾಸಿ ಇದ್ದೀನಿ. ನಿನ್ನ ಜೊತೆಗೇ ನಾನು ಏಕಾಗ್ರತೆಯಲ್ಲಿ ಇರ್ತೀನಿ.
ನೀನು ಕೊಟ್ಟ ಏಕ ಶಬ್ದ ನಾನು ಕರೆಕ್ಟಾಗಿ ಆ ಜೀವನದಲ್ಲಿ ಅಳವಡಿಸಿಕೊಂಡು ಸಾಕಾರ ಆಕಾರ ತಂದೆ ಜೊತೆ ನಾನು ನಿನ್ನ ಜೊತೆಗೆ ಸಮ್ಮುಖದಲ್ಲೇ ಸಮೀಪದಲ್ಲೇ ನಾನು ಮಾತಾಡುವಂಥ ಅನುಭವ ಮಾಡ್ತಿದ್ದೀನಿ ಬಾಬಾ. ಇದು ಚರಿತ್ರೆ ಯಾರ್ದು? ವರದಾತನ ರಾಜಿ ಮಾಡಿಕೊಂಡವ್ರದ್ದು. ಇನ್ನು ಚಿತ್ರ ಏನಂದ್ರೆ ಇಲ್ಲ, ಸಾಕಾರದಲ್ಲಿ ಸಖ ಸಖಿ ಸಹಯೋಗ ಕೊಡಲಿಕ್ಕೋಸ್ಕರ, ಸೇವೆಗೋಸ್ಕರ, ಸಲಹೆ ಕೊಡಲಿಕ್ಕೋಸ್ಕರ ಬೇಕಾಗ್ತದೆ, ಯಾರ ಜೊತೆಗೆ ಬೇಕಾಗ್ತದೆ, ಮನಸ್ಸಿನ ಭಾರವನ್ನು ಹಂಚಿಕೊಳ್ಳಿಕ್ಕೆ ಬೇಕಾಗ್ತದೆ. ಸುನನೆ ವಾಲ ತೋ ಚಾಹಿಯೇನಾ? ಇವೆಲ್ಲ ಚತುರತೆ. ಪರಿಸ್ಥಿತಿ ಬಂದಾಗ ಏನಂತಾರೆ ಚತುರತೆಯಿಂದ, ಯಾವತ್ತೋ ಹೋಗಾಹಿ ಇತ್ನಾ ತೋ ಚಾಹಿಯೇ ಹಿ. ಈ ರೀತಿಯೆಲ್ಲ ಚತುರತೆ ತೋರಿಸಿದರೆ ಅದು ಏಕವ್ರತನ ಅಂತ ಬಾಬಾ ಕೇಳ್ತಾರೆ. ಆದ್ದರಿಂದ ಈ ರೀತಿ ಇವತ್ತಿನ ಮುರಳಿಯಲ್ಲಿ ಮಕ್ಕಳ ಒಳ್ಳೆಯ ಆದರ್ಶವಾದ ಚರಿತ್ರೆಯನ್ನು ನೋಡಿದರು ಬಾಬಾ. ಚತುರತೆಯೂ ಇತ್ತು. ರಿಸಲ್ಟ್ ತೋ ಸಾರಿ ಬಾಪ್ತಾದಕ್ಕೆ ಪಾಸ್ ಹೇ. ಟೋಟಲ್ ರಿಸಲ್ಟ್ ಬಾಪ್ತಾದರವರ ಹತ್ತಿರ ಇದೆ. ಚತುರಾಯಿ ಕಿ ಬಾತೆ ಭಿ ಬಹುತ್ ಇಕ್ಕಟ್ಟಿ ಹೇ. ಚತುರತೆಯಿಂದ ಮಾತಾಡುವಂಥ ಮಾತುಗಳು ಭಾಳಷ್ಟು ಒಟ್ಟಾಗಿದೆ. ನೈ ಬಾತೆ ಸುನಾತೆ ಸುನ್ತೆ ರಹತೆ ಹಿ. ಸಿರ್ಫ್ ಬಾಪ್ತಾದ ನಾಮ್ ನಹಿ ಲೇತೆ. ನೀವು ಯಾರು ಆ ರೀತಿ ಮಾತಾಡ್ತಿದ್ದೀರಿ ಅಂತ ನಿಮ್ಮ ಹೆಸರು ಮಾತ್ರ ನಾನು ತಗೊಳ್ಳಂಗಿಲ್ಲ. ಇಸ್ಲಿಯೇ ಸಮಸ್ತೆ ಬಾಪಕ್ಕೂ ಮಾಲೂಮ್ ನಹಿ ಪಡ್ತಾ. ನನ್ನ ಹೆಸರೇನು ಹೇಳಿಲ್ಲಲ್ಲ ಬಾಬಾ. ನಾನು ಚತುರತೆ ತೋರಿಸಿದ ಬಾಬನಿಗೆ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಫಿರ್ ಭಿ ಚಾನ್ಸ್ ದೇತೆ रहते हैं. बाप समझते बच्चे रियल समझ से बोले हैं तो ऐसे बोले नहीं बनो. ಸತ್ಯವಾದ ತಿಳುವಳಿಕೆಯಲ್ಲಿ ನಾವು ಮುಗ್ಧತೆ ಇರಬಾರ್ದು. ಸತ್ಯವಾದ ತಿಳುವಳಿಕೆ ಅಂದರೆ ತಿಳುವಳಿಕೆ. ವಿದೇಶದಲ್ಲಿ ಚಕ್ಕರ್ ಲಗಾಕರ್ ಬಚ್ಚೆ ಪೌಂಚ್ ಗಯೆ. ಯಾರ್ಯಾರು? ಜಾನಕಿ ದಾದಿಜಿಯವರು, ಡಾಕ್ಟರ್ ನಿರ್ಮಲಾ ದಾದಿಜಿಯವರು, ಜಗದೀಶ್ ಬಾಯ್ ವಿದೇಶದಲ್ಲಿ ಚಕ್ಕರ್ ಹಾಕಿ ಬಾಬನ ಸಮ್ಮುಖಕ್ಕೆ ಬಂದಿದ್ದಾರೆ. ಒಳ್ಳೆ ರಿಸಲ್ಟನ್ನು ತಗೊಂಡು ಬಂದರೆ ಸೇವೆಯ ಸಫಲತೆ ವೃದ್ಧಿ ಭಾಳ ಚೆನ್ನಾಗಿದೆ. UN ಸಹಿತ ವಿಶೇಷವಾದ ಸೇವಾ ಕಾರ್ಯ ಸಂಬಂಧ ತಾವು ಹೋಗಿ ಬಂದರೆ ನಾಮ ಉನ್ಹೋಂಕ ಕಾಮ ಆಪಕ ಈ ರೀತಿ ಎಲ್ಲರಿಗೂ ಸಂದೇಶವನ್ನು ಕೊಟ್ಟಿದ್ದೀರಿ. ಕಾಮ ಆಪಕ ಹೋ ರಹಾ ಹೇನ. ನಿಮ್ಮ ಕೆಲಸ ನಡೀತಾ ಇದೆ ಅಲ್ವಾ? ಅಲ್ಲಿಯ ಪ್ರೋಗ್ರಾಮ್ ಅಚ್ಚಾ ಹುವಾನ. ರಷ್ಯನ್ನು ಸಹಿತ ರಹಾ ಹುವಾ ಹೈ, ಉನ್ಕೋ ಭಿ ಆನಾ ಹಿ ತಾ. ಬಾಪ್ ದಾದಾ ಪಾಲೆ ಹಿ ಸಫಲತಾ ಕ ಯಾದ್ ಪ್ಯಾರ್ ದೇ ದಿಯಾ ತಾ. ನೀವು ಅಲ್ಲಿಗೆಲ್ಲ ಹೋಗಬೇಕಾದ್ರೆ ಸಫಲತೆಯ ನೆನಪು ಪ್ರೀತಿಯನ್ನು ಮೊದಲೇ ಕೊಟ್ಟಿದ್ದೆ ನಾನು. ಭಾರತದ ಅಂಬಾಸಿಡರ್ ಆಗಿ ಹೋಗಿ ಬಂದ್ರಿ ನೀವು. ಭಾರತದ ರಾಯಭಾರಿಯಾಗಿ ಹೋಗಿ ಬಂದ್ರಿ. ಭಾರತಕ್ಕೆ ನಾಮ್ ಬಾಲ ಹುವಾನ. ಚಕ್ರವರ್ತಿಯಾಗಿ ಚಕ್ಕರ್ ಹಾಕೋದ್ರಲ್ಲಿ ಮಜಾ ಇದೆ ಅಲ್ವಾ? ಎಷ್ಟು ಆಶೀರ್ವಾದವನ್ನು ಜಮಾ ಮಾಡಿಕೊಂಡ್ರಿ. ಡಾಕ್ಟರ್ ನಿರ್ಮಲಾ ಅವರು ಚಲೋ ಚಕ್ಕರ್ ಹಾಕ್ತಿದ್ದೀರಿ. सेवा में लगे हुए हैं. समय के प्रमाण विशेष सेवा होती ही विशेष सेवा की मुबारक देते हैं. सेवा के बिना तो रह नहीं सकते. लंदन, अमेरिका, अफ्रीका, ऑस्ट्रेलिया आप लोगों ने 4 जोन बनाए हैं. 5वां है भारत. भारत वालों को पहले चांस मिला है मिलने का. जो करके आए और जो आगे करेंगे सब अच्छा है, ಸದಾ ಹಿ ಅಚ್ಚಾ ಹೋಗ. ಮಾಡಿದ್ದೆಲ್ಲ ಚೆನ್ನಾಗಿ ಮಾಡಿ ಬಂದಿರಿ, ಮುಂದಕ್ಕೂ ಎಲ್ಲ ಚೆನ್ನಾಗಿ ಆಗ್ತದೆ. 4 ಜೋನಿನ ಡಬಲ್ ವಿದೇಶಿ ಮಕ್ಕಳಿಗೆ ಬಾಪ್ತಾದ ವಿಶೇಷವಾಗಿ ನೆನಪು ಪ್ರೀತಿ ಕೊಡ್ತಿದ್ದಾರೆ. 4 ಜೋನ್ ಯಾವುದು? ಲಂಡನ್, ಅಮೇರಿಕಾ, ಆಫ್ರಿಕಾ, ಆಸ್ಟ್ರೇಲಿಯಾ. ಭಾಳ ಹಿಮ್ಮತ್ತೂ ಚೆನ್ನಾಗಿದೆ ಅಂತಾರೆ ಬಾಬಾ. ರಷ್ಯಾ ಬಿ ಏಷ್ಯಾ ಮೇ ಆ ಜಾತಾ ಹೈ. ರಷ್ಯಾ ಎಲ್ಲಿದೆ? ಏಷ್ಯಾ ಖಂಡದಲ್ಲಿದೆ. ಸೇವಾ ಕ ರೆಸ್ಪಾಂಡ್ ಅಚ್ಚಾ ಮಿಲ್ ರಹಾ ಹೈ. ಹಿಮ್ಮತ್ತೂ ಭಾಳ ಚೆನ್ನಾಗಿದೆ. ಹಿಮ್ಮತ್ತು ಚೆನ್ನಾಗಿದೆ ಅಂದಮೇಲೆ
ಯಾವುದು ಸಹಾಯಕ ಸಿಗ್ತದೆ ನಮಗೆ? मदद भी मिल रही है, मिलती रहेगी। भारत में भी अभी विशाल प्रोग्राम करने का प्लान बना रहे हैं। एक एक को विशेषता और सेवा की लगन में मगन रहने की मुबारक और याद प्यार। ಒಂದೊಂದು ವಿಶೇಷತೆ ಮತ್ತು ಸೇವೆಯ ಅಟೆನ್ಷನ್ ಕೊಟ್ಟು ಮಗ್ನಾಗ್ತಾ ಇದ್ದೀರಲ್ಲ, ಅದಕ್ಕೆ ಶುಭಾಶಯ ಕೊಡ್ತಿದ್ದಾರೆ ಬಾಬಾ, ನೆನಪು ಪ್ರೀತಿಯನ್ನು ತಿಳಿಸ್ತಿದ್ದಾರೆ। सर्व बच्चों को सदा सहज चलने की सिद्धि को प्राप्त करने की सहज युक्ति जो सुनाई, इस विधि को सदा प्रयोग में लाने वाले प्रयोगी और सहज योगी, सदा वरदाता के वरदानों से संपन्न वरदानी बच्चों को सदा एक का पाठ हर कदम में साकार रूप में लाने वाले, सदा निराकार आकार बाप को साथी के अनुभूति से सदा साकार स्वरूप में हाजिर अनुभव करने वाले, ऐसे सदा वरदानी बच्चों को बाप दादा का दाता भाग्य विदाता वरदाता का याद प्यार और नमस्ते। ಸರ್ವ ಮಕ್ಕಳು ಸಹಿತ ಸಹಜವಾಗಿ ನಡೆಯುವ ವಿಧಿಯನ್ನು ಪ್ರಾಪ್ತಿ ಮಾಡಿಕೊಂಡು ಸಹಜ ಯುಕ್ತಿಯನ್ನು ಸಹಜ ವಿಧಿಯನ್ನು ಸದಾ ಪ್ರಯೋಗದಲ್ಲಿ ತರುವ ಪ್ರಯೋಗಿ ಮತ್ತು ಸಹಜ ಯೋಗಿಗಳು, ಸದಾ ವರದಾತನ ವರದಾನಗಳಿಂದ ಸಂಪನ್ನ ಇರುವ ವರದಾನಿ ಮಕ್ಕಳು, ಏಕ ಒಂದು ಏಕ ಅನ್ನುವಂಥ ಪಾಠವನ್ನು ಪ್ರತಿ ಹೆಜ್ಜೆಯಲ್ಲಿ ಸಾಕಾರದಲ್ಲಿ ತಂದ ನಿರಾಕಾರ ಆಕಾರ ತಂದೆಯನ್ನು ಜೊತೆಗೆ ಅನುಭೂತಿಯಲ್ಲಿ ಸಾಕಾರ ರೂಪದಲ್ಲಿ ನಮ್ಮ ಸಮ್ಮುಖದಲ್ಲಿ ಹಾಜರಿದ್ದರಂತ ಅನುಭವ ಮಾಡುವ ವರದಾನಿ ಮಕ್ಕಳಿಗೆ ಬಾಪ್ತಾದ ದಾತ ವಿದಾತ ಭಾಗ್ಯ ವಿದಾತ ವರದಾತರವರ ನೆನಪು ಪ್ರೀತಿ ಮತ್ತು ನಮಸ್ತೆ। ದಾದಿ ಜಾನಕಿ ಜಿ ಸೆ ಬಾಪ್ತಾದರ ಮುಂದೆ ಜಾನಕಿ ದಾದಿಜಿಯವರು ಕೂತ್ಕೊಂಡಾರ, ದೃಶ್ಯ ಕಂಡ ಮುಂದೆ ಬಂತ? ಎಲ್ಲಿ ಕೂತ್ಕೊಂಡಿದ್ದೀರಿ ತಾವೆಲ್ಲ? ಮಧ್ಯಪನ್ನದಲ್ಲಿ ದಾದಿ ಪಕ್ಕದಲ್ಲಿ ಕುಂತಾರೆ ನೋಡಿ। जितना सभी को बाप का प्यार बांटते हैं उतना ही और प्यार का भंडारा बढ़ता जाता है। ಬಾಬನ ಪ್ರೀತಿಯನ್ನು ಎಷ್ಟು ನಾವು ಹಂಚುತ್ತಾ ಹೋಗ್ತೀವೋ ಪ್ರೀತಿಯ ಭಂಡಾರ ಏನಾಗ್ತದೆ? ತುಂಬ್ತಾ ಬರ್ತದೆ। ಪ್ರತಿ ಸಮಯ ಪ್ಯಾರ್ ಕಿ ಬರ್ಸಾತ್ ಹೋ ರಹಿ ಹೈ, ಈ ರೀತಿ ಅನುಭವ ಆಗ್ತದ। ಏಕ ಕದಮ್ ಮೇ ಪ್ಯಾರ್ ದೋ ಬಾರ್ ಬಾರ್ ಪ್ಯಾರ್ ಲೋ, ಒಂದು ಹೆಜ್ಜೆ ಪ್ರೀತಿ ಕೊಟ್ಟರೆ ಬಾರಿ ಬಾರಿ ಪ್ರೀತಿಯನ್ನು ಪಡಿತೀವಿ। ಸಬಕೋ ಪ್ಯಾರಿ ಚಾಹಿಯೇನಾ? ज्ञान तो सुन लिया, तो एक ऐसे बच्चे जिनको प्यार चाहिए, दूसरे ही जिनको शक्ति चाहिए, तो क्या सेवा की? ಕೆಲವು ಮಕ್ಕಳಿಗೆ ಪ್ರೀತಿ ಬೇಕಾಗ್ತದೆ, ಕೆಲವು ಮಕ್ಕಳಿಗೆ ಶಕ್ತಿ ಬೇಕಾಗ್ತದೆ। ನೀನೇನು ಸೇವೆ ಮಾಡ್ಕೊಂಡು ಬಂದಿ ಅಂತಾರೆ ಬಾಬಾ। ಯಹಿ ಸೇವಾ ಕೀನಾ, ಇದೇ ಸೇವೆಯನ್ನು ಮಾಡಿದರಲ್ವಾ। ಕಿಸ್ಕೋ ಪ್ಯಾರ್ ದಿಯಾ ಬಾಪ್ ದ್ವಾರ और किसको शक्ति बाप से दिलाई। ಬಾಬನ ಪ್ರೀತಿಯನ್ನು ಕೊಡಿಸಿದಿರಿ, ಕೆಲವರಿಗೆ ಬಾಬನ ಶಕ್ತಿಯನ್ನು ಕೊಡಿಸಿದಿರಿ। ಜ್ಞಾನಕ್ಕೆ ರಾಜೋಂಕೋ ತೋ ಜಾನ್ ಗಯೇ, ಅಭಿ ಚಾಹಿಯೇ ಉನ್ಹೋ ಮೇ ಉಮಂಗೋತ್ಸಾಹ ಸದಾ ಬನಾ ರಹೆ। ಯಾವಾಗ ಪ್ರೀತಿ ಶಕ್ತಿ ನಾವು ತುಂಬ್ತೀವೋ ಅನ್ಯಾತ್ಮಗಳಿಗೆ, ಆವಾಗ ಅವರಲ್ಲಿ ಸದಾ ಏನಿರ್ತದೆ? ಉಮಂಗೋತ್ಸಾಹ ಇರ್ತದೆ। ಓಹ್ ನೀಚೆ ಉಪ್ಪರ್ ಹೋತೆ ರಹಿತು, ನಾವು ಪ್ರೀತಿ ಶಕ್ತಿ ತುಂಬಿಲ್ಲ ಅಂತಂದರೆ ಏನಾಗ್ತಾ ಇರ್ತಾರೆ? ಮೇಲೆ ಕೆಳಗೆ ಆಗ್ತಾ ಇರ್ತಾರೆ। ಫಿರ್ ಭಿ ಬಾಪ್ತಾದ ಡಬಲ್ ವಿದೇಶಿ ಬಚ್ಚೋं को शाबाश देते, ಭಿನ್ನ ಧರ್ಮ ಮೇ ಚಲೆ ತೋ ಗಯೇನಾ। ಡಬಲ್ ವಿದೇಶಿ ಮಕ್ಕಳಿಗೆ ಬಾಪ್ತಾದ ಶಾಬಾಸ್ ಕೊಡ್ತಾರೆ। ನಾವು ಭಾರತದಲ್ಲಿ ಬಿಡಿ, ಆ ದೇವರು ಧರ್ಮ ಪೂಜೆ ಪುನಸ್ಕಾರ ಎಲ್ಲ ಗೊತ್ತು ನಮಗೆ, ಪರಮಾತ್ಮ ಅಂತಂದ ಕೂಡಲೇ ಈಸಿಯಲ್ಲಿ ನಾವು ತೊಗೊಂಡ್ಬಿಟ್ಟೆವು। ಅವರು ಭಿನ್ನ ದೇಶಕ್ಕೆ ಹೋಗಿದ್ದಾರೆ, ಭಿನ್ನ ಧರ್ಮಕ್ಕೆ ಜನ್ಮ ತಗೊಂಡಿದ್ದಾರೆ ವಿದೇಶಿಯರು। ಭಿನ್ನ ದೇಶ ಭಿನ್ನ ರಸಂ, ಫಿರ್ ಭಿ ಆದರೂ ಬಾಬನನ್ನು ಅರ್ಥ ಮಾಡ್ಕೊಂಡ್ರಲ್ಲ, ಗ್ರೇಟ್ ಅಲ್ವ ಅವರು। ಅವರು ಕೊಯ್ ತೋ ವಾರಿಸ್ ಭಿ ನಿಕ್ಲೆ ಹಿ,
ಬರೀ ಬಾಬನ ಜ್ಞಾನ ತಿಳ್ಕೊಂಡು ಮಾತ್ರ ಅಲ್ಲ, ಕೆಲವು ಎಂಥ ಮಕ್ಕಳಾಗಿದ್ದಾರೆ, ವಾರಸುದಾರ ಮಕ್ಕಳು ಇದ್ದಾರೆ ಅಂತ ಬಾಬಾ ತಿಳಿಸ್ತಾರೆ. ಬಾಬನ ಸಮ್ಮುಖದಲ್ಲಿ ಮಹಾರಾಷ್ಟ್ರ ಮತ್ತು ಪೂನಾ ಗ್ರೂಪಿನವರಿದ್ದರು. ಸಭಿ ಮಹಾನ್ ಆತ್ಮಯೇ ಬನ್ ಗಯೆ. ಮಹಾರಾಷ್ಟ್ರ ಎಲ್ಲರೂ ಯಾರು? ಮಹಾನಾತ್ಮಗಳು. ಕೇವಲ ಮಹಾರಾಷ್ಟ್ರ ನಿವಾಸಿಗಳು ನಾವು ಅಂತ ಹೇಳಬೇಡ್ರಿ, ನಾವು ಮಹಾನಾತ್ಮರು ಅಂತ ಹೇಳಿ ಅಲ್ಲ, ತಾವೆಲ್ಲಿಯವರು, ನಾವು ಮಹಾರಾಷ್ಟ್ರದವರು ಅನ್ನೋದಕ್ಕಿಂತ ಅಭಿ ಸ್ವಯಂ ಮಹಾನ್ ಬನ್ ಗಯೆ. ಬಾಬಾ ಬಂದು ಹರೇಕ ಬಚ್ಚೋಂಕು ಮಹಾನ್ ಬನಾ ದಿಯಾ. ವಿಶ್ವದಲ್ಲಿ ಎಲ್ಲಕ್ಕಿಂತ ಮಹಾನ್ ಯಾರು ಅಲ್ವಾ? ಸಬಸೆ ನೀಚೆ ಭಾರತವಾಸಿ ಗಿರಿ. 84 ಜನ್ಮ ತಗೊಂಡೆವು, ನೀಚೆ ಗಿರಿ. तो जितना नीचे गिरे उतना अभी ऊंचा उठ गए, इसलिए कहते हैं ब्राह्मण ऊंचा चोटी. ಭಾರತವಾಸಿಗಳೇ ಕೆಳಗಿಳಿದದ್ದು. ಈಗ ಭಾರತವಾಸಿಗಳೇ ಎಲ್ಲಕ್ಕಿಂತ ಎತ್ತರದಲ್ಲಿ. ಎಲ್ಲಕ್ಕಿಂತ ಎತ್ತರ ಅಂತಂದ್ರೆ ಯಾವುದದು? ಜುಟ್ಟಿಗೆ ಸಮಾನ. तो ಎತ್ತರ ऊंचाई स्थान ಯಾವುದು? ಜುಟ್ಟು. पहाड़ों की ऊंचाई को भी छोटी कहते हैं. ये खुशी है. और क्या से क्या बन गए? पांडवों को ज़्यादा खुशी है या शक्तियों को? ಈಗ ಕಾಂಪಿಟೇಷನ್. ಈಗ ಅಣ್ಣಂದ್ರಿಗೆ ಜಾಸ್ತಿ ಖುಷಿಯೋ, ಶಕ್ತಿಯರಿಗೆ ಜಾಸ್ತಿ ಖುಷಿಯೋ? ಶಕ್ತಿयों को बहुत नीचे गिरा दिया था. ಅಕ್ಕಂದಿರ ಮಹಿಳೆಯರ ಜೀವನ ಏನಾಗಿದೆ? ಅದು ಸಹಿತ ಭಾಳ ಕೆಳಗೆ. ದ್ವಾಪರದ ನಂತರ ಕೆಳಗೆ ಕೆಳಗೆ ಕೆಳಗೆ. ಕೆಲವೊಮ್ಮೆ ಬೇಜಾರು ಅನಿಸೋದೇ ಇಲ್ಲ. ಏನಾದ್ರು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾದ್ರೆ ಯಾರ್ದು ಚಿತ್ರ? ಮಹಿಳೆಯರದ್ದು ತೋರಿಸೋದು, ಒಂಥರ ಫುಲ್ ಡ್ರೆಸ್ ಇಲ್ಲದೆ ತೋರಿಸೋದು, ಅಶ್ಲೀಲ ತೋರಿಸೋದು, ಆಮೇಲೆ ಎಲ್ಲ ಒಂಥರ ಮಹಿಳೆಯರದನ್ನು ಕೆಳಮಟ್ಟಕ್ಕೆ ತಂದಂಗೆ. ದ್ವಾಪರ से लेकर पुरुष तन ने ही कोई ना कोई पद प्राप्त किया. ದ್ವಾಪರದಿಂದಲೂ ಸಹಿತ ಪುರುಷರೇ ಒಂದಲ್ಲ ಒಂದು ಪದವಿ ಎಲ್ಲ ಫೀಲ್ಡಲ್ಲಿ. ಎಲ್ಲ ಫೀಲ್ಡಲ್ಲಿ ಯಾರು? ಎಲ್ಲ ಪುರುಷರೇ. ಧರ್ಮ ಸ್ಥಾಪನೆಯಲ್ಲಿ ಎಲ್ಲ ಪುರುಷರೇ. ಧರ್ಮ ಮೇ ಬಿ ಅಭಿ ಅಭಿ ಫೀಮೇಲ್ಸ್ ಬಿ ಮಹಾಮಂಡಲೇಶ್ವರಿಯ ಬನಿ ಹೈ. ಇತ್ತೀಚೆಗೆ ಸ್ತ್ರೀಯರು ಮಹಾಮಂಡಲೇಶ್ವರಿಯರು ಆಗಿದ್ದಾರೆ. नहीं तो महामंडलेश्वरी गाए जाते थे. जब से बाप ने माताओं को आगे किया तब से उन्होंने भी 2-4 महामंडलेश्वरियाँ रख दी है. ಬಾಬಾ ಇಲ್ಲಿ ಅಕ್ಕಂದರನ್ನ ಮುಂದೆ ಇಟ್ಟದ್ದು ನೋಡಿ ಬೇರೆಯವ್ರ ಸಹಿತ ಏನು ಮಾಡಿದ್ದಾರೆ? ಈಗ 2-4 ಮಹಾಮಂಡಲೇಶ್ವರಿಯ ಅಂತ ಅಕ್ಕಂದಿರು ಬಂದ್ದಾರೆ. ಇಲ್ಲ ಅಂದರೆ ಧರ್ಮಕ್ಕೆ ಕಾರ್ಯಮೇ ಮಾತೆಯರಿಗೇನಿಲ್ಲ, आसनने इल्ला. माताओं को ज़्यादा खुशी है और पांडवों का भी गायन है. पांडवों ने जीत प्राप्त कर ली. नाम पांडवों का आता है. पूजन ज़्यादा शक्तियों का होता. ಹೆಸರು ಪಾಂಡವರದು ಪ್ರಸಿದ್ಧ, ಆದರೆ ಜಾಸ್ತಿ ಪೂಜೆ ಶಕ್ತಿಯರಿಗೆ. पहले गुरुओं का कर चुके हो, अभी शक्तियों का करते. जागरण ಗಣೇಶ್ ವ ಹನುಮಾನಕ ನಹಿ ಕರ್ತೆ. ಹನುಮಂತನ ಹೆಸರಿನಲ್ಲಿ, ಗಣೇಶನ ಹೆಸರಿನಲ್ಲಿ ಜಾಗರಣೆ ಮಾಡೋದಿಲ್ಲ. ಶಕ್ತಿಯಂಕ ಕರ್ತೆ. ಶಕ್ತಿಯರ ಹೆಸರಲ್ಲಿ ಜಾಗರಣೆ ಮಾಡ್ತಾರೆ. ಗಣೇಶನ ಹೆಸರಲ್ಲಿ, ಹನುಮಂತನ ಹೆಸರಿನಲ್ಲಿ ಜಾಗರಣೆ ಮಾಡೋಂಗಿಲ್ಲ. ಹೌದಾ? ಹಾಂ. ಕ್ಯೋಂಕಿ ಯಾಕೆ? ಶಕ್ತಿಯ ಅಭಿ ಖುದ್ ಜಗ್ ಗಯಿ ಹೈ. ಶಕ್ತಿಯರು ಈಗ ಸ್ವಯಂ ಜಾಗೃತರಾಗಿದ್ದಾರೆ. तो शक्तियाँ अपने शक्ति रूप में रहती है या कभी कभी कमजोर बन जाती है. ಹೇಳಿ, ಶಕ್ತಿಯರು ಶಕ್ತಿ ರೂಪದಲ್ಲಿ ಜಾಗೃತರಾಗಿದ್ದೀರೋ ಅಥವಾ ಕೆಲವೊಮ್ಮೆ ದುರ್ಬಲರಾಗ್ತಿದ್ದೀರೋ? माताओं को देह के संबंध का मोह कमजोर करता. ಮಾತೆಯರಿಗೆ ದೇಹದ ಸಂಬಂಧಿಕರ ಮೇಲೆ ಏನು ಮೋಹ ಇದೆ ಅದು ಅವರನ್ನು ದುರ್ಬಲ ಮಾಡ್ತದೆ. ತೋಡ ತೋಡ ಹೇಳಿ, ಎಲ್ಲಿ ಹೋಗ್ತದೆ ತೋಡ ತೋಡ? ತೋಡ ತೋಡ ಎಲ್ಲೋಗ್ತಾ ಉಂಟು? ತೋಡ ತೋಡ
ಮನೆಯೊಳಗೆ ಆಡಿಸ್ತಿರಲ್ಲ, थोड़ा थोड़ा बाल बच्चों में, पोत्रों में, दोत्रों में मोह होता है ना. ಎಲ್ಲ ಫ್ರೀ ಇರಬೇಕು ಬೇಡ. ಮಕ್ಕಳನ್ನು ಬೆಳೆಸಿ ಆಯಿತು, ಅವ್ರು ದುಡಿತಾ ಇದ್ದಾರೆ, ಸಂಸಾರ ಕೊಟ್ಟು ಬಿಟ್ರಿ, ಆದರೂ ಬಿಡಂಗಿಲ್ಲ ಮನೆ. ಯಾಕೆ ಯಾಕೆ ಎಲ್ಲ बाल बच्चे पोतरे दोतरे में मोह होता है. पांडव में ಮಾತೆಯರು ದುರ್ಬಲ ಆಗಲಿಕ್ಕೆ ಏನು ಕಾರಣ? ಸಂಬಂಧದಲ್ಲಿ ಮೋಹ. ಪಾಂಡವों को कौन सी बात कमजोर करती है? ಅವ್ರು ಹೇಳಲ್ಲ, ನೀವು ಯಾಕೆ ಅಂತೀರಿ? ಹೇಳಿ ಪಾಂಡವರು, ಯಾವ ಮಾತು ನಿಮ್ಮನ್ನು ದುರ್ಬಲ ಮಾಡ್ತಾ ಉಂಟು? पांडवों में अहंकार के कारण क्रोध जल्दी आता है. ಪಾಂಡವರಿಗೆ ಸ್ವಲ್ಪ ಅಹಂಕಾರ ಇರುವ ಕಾರಣದಿಂದ ಕ್ರೋಧ ಬೇಗ ಬರ್ತದೆ. ಲೇಕಿನ್ ಅಬ್ ಜೋ ಜೀತ್ ಹೋಗೈನಾ, ಈಗ ಪಾಂಡವರು ಏನಾಗ್ಬಿಟ್ಟಿದ್ದಾರೆ, ಎಲ್ಲ ಜೀತ್. ಯಾಕೆಂದರೆ ನಮ್ಮ ಎಲ್ಲ ಒಂದು ದೇಶದಲ್ಲಿ ಸ್ಥಿತಿಗತಿಯಲ್ಲಿ ಕುಟುಂಬದಲ್ಲಿ ಬಂದ ಸ್ಥಿತಿಯೇ ಹಂಗಿದೆ. ಪಾಂಡವರು ಅಂದ ಕೂಡಲೇ ಯಾರವರು? ಅವರು ಎಲ್ಲ ನಡೆಸುವವರು, ಎಲ್ಲ ದುಡಿದು ತಂದು ಹಾಕೋರು. ಅವ್ರು ಹೇಳ್ದಂಗೆ ಏನಾಗಬೇಕು, ಮನೆಯಲ್ಲಿ ನಡಿಬೇಕು. ಒಂದು ಸ್ವಲ್ಪ ಅಹಂಕಾರ, ಸ್ವಲ್ಪ ಹೆಚ್ಚು ಕಡಿಮೆ ಅದಕ್ಕೂ ಏನು ಬರ್ತದೆ, ಸಿಟ್ಟು ಬರ್ತದೆ. ಆ ಕ್ರೋಧ ಅವರಿಗೇನು ಮಾಡ್ತದೆ, ದುರ್ಬಲ ಮಾಡ್ತದೆ ಅಂತ ಬಾಬಾ ಹೇಳ್ತಾರೆ. ಶಿವಬಾಬಾ ಈಗ ಪಾಂಡವರನ್ನ ಶಕ್ತಿಯರನ್ನ ಇಬ್ಬರನ್ನ ಸ್ಕ್ಯಾನಿಂಗ್ ಮಾಡಿದ್ರು. ಈಗ ಸ್ಕ್ಯಾನ್ ಮಾಡಿ ಏನು ಮಾಡ್ತಾರೆ, ವೀಕ್ನೆಸ್ ಆಗಲಿಕ್ಕೆ ಏನು ಕಾರಣ, ದುರ್ಬಲತೆ ಬರಲಿಕ್ಕೆ ಏನು ಕಾರಣ ತಿಳಿಸ್ತಾರೆ ಬಾಬಾ. ಲೇಕಿನ್ ಅಬ್ ಜೋ ಜೀತ್ ಹೋ ಗೈ, ಅಬ್ ತೋ ಪಾಂಡವ್ ಶಾಂತ ಸ್ವರೂಪ ಹೋ ಗಯೇ. ಪಾಂಡವರು ಏನಾಗ್ಬಿಟ್ಟಿದಾರಂತೆ, ಶಾಂತ ಸ್ವರೂಪ. ಮಾತಾಯೇ ನಿರ್ಮೋಹಿ ಹೋ ಗೈ, ಮಾತೇರೇನಾಗಿದ್ದೀರಿ, ನಿರ್ಮೋಹಿಯಾಗಿದ್ದೀರಿ. ಪಾಂಡವರು ಶಾಂತ ಸ್ವರೂಪ ಆಗಿದ್ದಾರೆ. ದುನಿಯಾ ಕಹೆ ಮಾತಾओं में मोह होता है, आप चैलेंज करो, हम ಮಾತಾಯೇ ನಿರ್ಮೋಹಿ ಹೇ. ಜಗತ್ತಿನ ಜನ ಅಂತಾರೆ ಮಾತೆಯರಂದರೆ ಮೋಹ ಇದೆ. ನೀವು ಚಾಲೆಂಜ್ ಮಾಡಿ ಹೇಳಿ, ಇಲ್ಲ ನಾವು ಮಾತೆಯರು ನಿರ್ಮೋಹಿ ಇದ್ದೀವಿ. ಐಸೆ ಹಿ ಪಾಂಡವ್ ಬಿ ಶಾಂತ ಸ್ವರೂಪ್, ಕೋಯಿ ಬಿ ಆಯೆ ಏ ಕಮಾಲ್ ಕೆ ಗೀತ್ ಗಾಯೆ. ನಮ್ಮ ಕಾಂಟ್ಯಾಕ್ಟಲ್ಲಿ ಬಂದವರೆಲ್ಲ ಈ ಚಮತ್ಕಾರದ ಹಾಡನ್ನು ಹಾಡಬೇಕು. ಏ ಸಬ್ ಇತ್ತನೇ ಶಾಂತ ಸ್ವರೂಪ ಬನ್ ಗಯೇ, ಕ್ರೋಧ ಕಾ ಅಂಶ ಮಾತ್ರ ಬಿ ದಿಖಾಯಿ ನಹೀ ದೇತಾ. ನಿಮ್ಮ ಕಾಂಟ್ಯಾಕ್ಟಲ್ಲಿ ಬಂದವರು ಹೇಳಬೇಕು, ಪಾಂಡವರ ಕಾಂಟ್ಯಾಕ್ಟಲ್ಲಿ ಬಂದವರು, ಎಂಥ ಚಮತ್ಕಾರ ರೀ, ಕ್ರೋಧದ ಅಂಶನೂ ಸಹಿತ ಕಾಣ್ತಾ ಇಲ್ಲಲ್ಲ. ಬಾಬಾ ಅಂತಿದ್ದಾರೆ, ಕೈ ಐಸೆ ಖೇತೆ. ಕೆಲವು ಪಾಂಡವರು ಈ ರೀತಿ ಹೇಳ್ತಾರಂತೆ, ಬಾಬಾ ಕ್ರೋಧ ತೋ ನಹೀ ಹೈ, ಥೋಡಾ ಜೋಶ್ ಆತಾ ಹೈ. ಕ್ರೋಧ ಇಲ್ಲ, ಸ್ವಲ್ಪ ಏನು ಬರ್ತದೆ, ಆವೇಶ ಬರ್ತದೆ. ತೋ ವೋ ಕ್ಯಾ ಹುವಾ, वो क्या हुआ, वह भी क्रोध का भी अंश हुआ ना. तो पांडव विजयी है. ಅರ್ಥ ಏನು ಅಂದರೆ ಪಾಂಡವರು ವಿಜಯಿಗಳು. ಅರ್ಥ ಏನು, ಅರ್ಥಾತ್ संकल्प बिल्कुल, संकल्प में भी शांत, बोल में भी शांत, कर्म में भी शांत स्वरूप. माताएं माताएं सारे विश्व के आगे अपना निर्मोही रूप दिखाओ. इडೀ विश्वದ ಮುಂದೆ ನಿರ್ಮೋಹಿ ರೂಪವನ್ನು तोरिसिरे. लोग तो समझते ये असंभव है, आप कहते हो संभव है और सहज भी है. ಅವರು ಸಾಧ್ಯನೇ, ಇದೆಲ್ಲ ಅಸಾಧ್ಯ ಅಂತಾರೆ. ನಾವೇನಂತೀವಿ, ಸಂಭವ ಜೊತೆಗೆ ಸಹಜ. ಲಕ್ಷ್ಯ ರಕ್ಕೋಣ, ಲಕ್ಷ್ಯ ಇಟ್ಕೊಳ್ಳಿ. ತೋ ಲಕ್ಷಣ ಜರೂರ್ ಆಯಂಗೆ. ನಾನು ಶಾಂತ ಸ್ವರೂಪ, ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ ನಾನು ಶಾಂತ ಸ್ವರೂಪ ಇರೋನೆ ಅಂತ ಲಕ್ಷ್ಯ ಇಟ್ಕೊಂಡ್ರೆ ಲಕ್ಷ್ಯದಂತೆ ಲಕ್ಷಣ ತಾನೇ ತಾನಾಗಿ ಬರ್ತದೆ. ನಾನು ಎಂದೆಂದಿಗೂ ನಿರ್ಮೋಹಿ, ಲಕ್ಷಣ ತಾನೇ ತಾನಾಗಿ ಬರ್ತದೆ. ಯಾಕೆಂದರೆ ಜೈಸಿ ಸ್ಮೃತಿ ವೈಸಿ ಸ್ಥಿತಿ ಹೋ ಜಾಯೇಗಿ. ಸ್ಮೃತಿಗೆ ತಕ್ಕಂತೆ ಸ್ಥಿತಿ ಕ್ರಿಯೇಟ್ ಆಗ್ತದೆ. धरने में मात पिता के प्यार का पानी पड़ा हुआ ना, इसलिए पल सहज निकल रहा है. अच्छा है, बाप दादा
सेवा और स्वावन्नति दोनों को देख करके ಖುಷಿ होती. ಬಾಬಾ ಈಗ ಮಕ್ಕಳು ಮಾಡುವಂತಹ ಸೇವೆ ಮತ್ತು ಮಕ್ಕಳು ಮಾಡ್ತಾ ಇರುವ ಸ್ವಾವನ್ನತಿ ಇದು ಎರಡನ್ನೂ ನೋಡಿ ಖುಷಿ ಪಡ್ತಿದ್ದಾರೆ. ಕೇವಲ ಸೇವಾಕೋ ದೇಖ್ ಕರ್ಕೆ ಖುಷಿ ನಹಿ. ಭಾಳ ಸೇವೆ ಮಾಡಿದ ಕೂಡಲೇ ಬಾಬೇನು ಖುಷಿ ಪಡೋಂಗಿಲ್ಲ. ಜೊತೆಗೆ ಯಾವುದು ನೋಡ್ತಾರೆ? ಯಾವುದನ್ನು ನೋಡ್ತಾರೆ? स्वावन्नतिಯನ್ನು ನೋಡ್ತಾರೆ. जितनी सेवा में वृद्धि उतनी स्वावन्नति में भी दोनों साथ साथ हो. कोई इच्छा नहीं. जब आपे ही सब मिलता है तो इच्छा क्या रखे? ಏನು ಇಚ್ಛೆ ಇಲ್ಲ ನಮಗೆ. ಎಲ್ಲವೂ ತಾನೇ ತಾನಾಗಿ ಸಿಗ್ತಾ ಇರೋದ್ರಿಂದ ಇಚ್ಛೆ ಏನು? बिना कहे बिना मांगे इतना मिल गया जो मांगने की इच्छा की ಅವಶ್ಯಕತೆ ही नहीं. ಬೇಡುವ ಅವಶ್ಯಕತೆಯೂ ಇಲ್ಲ, ಬೇಕು ಅಂತ ಹೇಳಿಕೊಂಡು ಹೇಳುವ ಅವಶ್ಯಕತೆಯೂ ಇಲ್ಲ. ಬೇಡದೆ ಹೇಳದೆ ಎಲ್ಲನೂ ಏನಾಗ್ತಾ ಇದೆ? ಸಿಗ್ತಾ ಇದೆ. ತೈಸಿ ಸಂತುಷ್ಟ ಹೋ. ಬೇಡದೆ ಕೇಳದೆ ಎಲ್ಲ ಸಿಗ್ತಾ ಇದೆ ಅನ್ನುವ ಹಾಗೆ ಸಂತುಷ್ಟ ಇದ್ದೀರಾ? ಯಹಿ ಟೈಟಲ್ ಅಪ್ಪನ ಸ್ಮೃತಿ ಮೇ ರಕ್ಕನ. ಬರ್ಕೊಳ್ಳಿ, ಇದು ನೆನ್ಪಿಟ್ಕೋಬೇಕು. ಈ ಟೈಟಲ್ ಯಾವುದು? संतुष्ट हूँ, मैं संतुष्ट हूँ और दूसरों को भी संतुष्ट करना. यह विशेष वरदान याद रखना. असंतुष्टता का नाम निशान नहीं. ಅಸಂತುಷ್ಟತೆಯ ಯಾವ ಲಕ್ಷಣವೂ ಇರಬಾರ್ದು. ಯಾವ ವರದಾನ ನೆನ್ಪಿಟ್ಕೊಂಡು ಹೋಗ್ತೀರಿ? ನಾನು ಸಂತುಷ್ಟ ಇದ್ದೀನಿ, ಅನ್ಯರನ್ನು ಸಂತುಷ್ಟಪಡಿಸ್ತೀನಿ. ಅಚ್ಚ. ಕೊನೆಯದಾಗಿ ಗುಜರಾತ್ ಗ್ರೂಪಿನವರು ಬಾಬರ ಮುಂದೆ ಕುಂತಾರೆ. ಬ್ರಾಹ್ಮಣ ಜೀವನದಲ್ಲಿ ಲಾಸ್ಟ್ ಜನ್ಮದ ಕಾರಣದಿಂದ शरीर से चाहे कितने भी कमज़ोर है, बीमार है, चल सकते ही व नहीं भी चल सकते, लेकिन ಗುಜರಾತ್ ಗ್ರೂಪಿಗೆ ಅಂತಾರೆ ಬಾಬಾ, ಬ್ರಾಹ್ಮಣ ಜೀವನದಲ್ಲಿ ಇದು ಕೊನೆಯ ಜನ್ಮ ಇರೋದ್ರಿಂದ ಶರೀರ ಕೆಲವೊಮ್ಮೆ ಏನಾಗ್ಬೋದು? ದುರ್ಬಲ ಇರ್ಬೋದು, ಬಿಮಾರಿ ಇರ್ಬೋದು, ಚಲಿಸಕ್ತೆ ಹಿ ಅಥವಾ ನಹಿ ಚಲಿಸೋದು, ನಡಿಬೋದು, ನಡೆಯದೇನೂ ಇರ್ಬೋದು, ರೋಗ ಇರ್ಬೋದು, ದುರ್ಬಲ ಇರ್ಬೋದು. ಲೇಕಿನ್ मन की उड़ान के लिए पंख दे दिए ना. ಮನಸ್ಸೆನ್ನುವಂತಹ ವಿಮಾನಕ್ಕೆ ಏನು ಬಂದ್ಬಿಟ್ಟಿದೆ? ಈಗ ರೆಕ್ಕೆ ಬಂದ್ಬಿಟ್ಟಿದೆ. ಶರೀರ ಸೇ ಚಲ್ ನಹೀ ಸಕ್ತೆ, ಮನಸ್ಸೇ ಉಡ್ ಸಕ್ತೆ ಹೋನ. ದೇಹದಿಂದ ನಡಿಲಿಕ್ಕಾಗಂಗಿಲ್ಲ, ಆದರೆ ಮನಸ್ಸಿನಿಂದ ಹಾರಲಿಕ್ಕಾಗ್ತದಲ್ವಾ? क्योंकि बाप दादा जानते 63 जन्म भटकते भटकते कमज़ोर हो गए हैं. शरीर तमोगुणी हो गई है, तो कमज़ोर हो गए, बीमार हो गए. 63 ಜನ್ಮದಿಂದ ಅಲೆದಾಡಿ ದೇಹ ಏನಾಗಿದೆ? ದುರ್ಬಲ ಆಗಿದೆ, ಬೀಮಾರಾಗಿದೆ, ತಮೋಗುಣಿ ಆಗಿದೆ, ಕಮ್ಜೋರಾಗಿದೆ. ಆದರೆ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಮನ್ ಸಬಕ ದುರಸ್ತ ಹೇನಾ? ಮನಸ್ಸು ಆರೋಗ್ಯವಂತ ಇದೇನೇ ಇಲ್ಲ? ಏನು ಲಕ್ಷ್ಮೀಕರೇ? ಮನಸ್ಸು ಆರೋಗ್ಯವಂತ ಇದೆ. ಶರೀರ ಮೇ ತಂದರುಸ್ತ ನಹಿ, मन में भी बीमार कोई नहीं है. मन सबका पंखों से उड़ने वाला है. ಮನಸ್ಸು ತಂದರಿಸ್ತಿದ್ರೆ ಮುಗೀತು. ಶರೀರ ಒಂದು ವೇಳೆ ಹೆಚ್ಚು ಕಡಿಮೆ ರೋಗ ಎಷ್ಟಂದರೂ ಹಳೆಯ ಶರೀರ ಅಲ್ವಾ? ಹಳೆಯ ಶರೀರ. ಬಾಬಾ ಅಂತಾರೆ ಬೀಮಾರಿ ಶರೀರ, ತಮಗುಣಿ ಶರೀರ, ದುರ್ಬಲ ಶರೀರ. ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಮನಸ್ಸಿಗೆ ಬಾಬಾ ಉಮಂಗ್ ಉತ್ಸಾಹ ಏನು ಕೊಟ್ಟಿದ್ದಾರೆ? ಜ್ಞಾನ ಯೋಗದ ರೆಕ್ಕೆ ಕೊಟ್ಟಿದ್ದಾರೆ. ಹಾರ್ತಾ ಇರಿ, ಪಂಕೋನ್ಸೆ ಉಡ್ನೆ ವಾಲೆ. ಹಾಗಾದರೆ ಪವರ್ಫುಲ್ ಮನ್ ಕಿ ನಿಶಾನಿ ಕ್ಯಾ ಹೈ? ನನ್ನ ಮನಸ್ಸು ಭಾಳ ಶಕ್ತಿಶಾಲಿ ಇದೆ. ಲಕ್ಷಣ ಏನು? ಲಕ್ಷಣ ಸೆಕೆಂಡ್ ಮೇ ಜहाँ ಚಾಹೆ ವहाँ ಪਹੁಂಚ ಜಾಯ್. ಮನಸ್ಸು ಶಕ್ತಿಶಾಲಿ ಇದೆ. 1 ಸೆಕೆಂಡಿಗೆ ನಾನು ಎಲ್ಲಿ ಬೇಕಲ್ಲಿ ಹೋಗಿ ತಲುಪಬಲ್ಲೆ. ಅಷ್ಟು ಪವರ್ಫುಲ್ ಇದ್ದೀರಾ? ಅಥವಾ ಕೆಲವೊಮ್ಮೆ ದುರ್ಬಲತೆ ಬರ್ತದ? मन को जब उड़ना आ गया, प्रैक्टिस हो गई, तो सेकंड में जहाँ चाहे वहाँ पहुँच सकती है. ಹಾರಲಿಕ್ಕೆ ಬರ್ತದ ಮನಸ್ಸು? ಪ್ರಾಕ್ಟೀಸ್ ಆಯಿತಾ? 1 ಸೆಕೆಂಡಿಗೆ ಅಭಿ ಅಭಿ यहाँ, ಅಭಿ ಅಭಿ ಪರಂದಾ, ಅಭಿ ಅಭಿ ಸ್ವರ್ಗ, ಅಭಿ ಅಭಿ ಬಾಪ್ತಾದ ಸೆ ಮಿಲನ್ ಮನಾನ. ಎಲ್ಲಿ ಬೇಕಲ್ಲಿ ಮನಸ್ಸು ಅದು ಹಾರ್ತಾ ಇರಬೇಕಾ? 1 ಸೆಕೆಂಡಿಗೆ ಎಲ್ಲಿ ಬೇಕಲ್ಲಿ ನಿಲ್ಲಬೇಕಾ?
अभी अभी साकार वतन में, अभी अभी परंदा में 1 ಸೆಕೆಂಡ್ की रफ्तार. ಇದು ಯಾವುದರ ಲಕ್ಷಣ? ಮನಸ್ಸು ಶಕ್ತಿಶಾಲಿ ಇರೋದರ ಲಕ್ಷಣ. ऐसी तेज रफ्तार है. सदा अपने भाग्य के गीत गाते उड़ते रहो. ನಿಮ್ಮ ಭಾಗ್ಯದ ಹಾಡನ್ನು ಹಾಡ್ಕೊಂಡು ಏನು ಮಾಡ್ತಾ ಇರಿ? ಹಾಡ್ತಾ ಇರಿ. ಸದೈವ ಅಮೃತ ವೇಳೆ अपने भाग्य की कोई ना कोई बात स्मृति में रखो. ಅಮೃತ ವೇಳೆ ಬಾಬನಿಂದ ಸಿಕ್ಕಿದಂಥ ಭಾಗ್ಯವನ್ನು, ಒಂದಲ್ಲ ಒಂದು ಭಾಗ್ಯವನ್ನು ನೆನಪಲ್ಲಿಟ್ಕೊಳ್ಳಿ. ಅನೇಕ ಪ್ರಕಾರಕ್ಕೆ ಭಾಗ್ಯ ಮಿಲೆ ಹಿ ಇಲ್ವಾ? ಏನೇನು ಭಾಗ್ಯ ಸಿಕ್ಕಿದೆ? ಅನೇಕ ಪ್ರಕಾರಕ್ಕೆ ಭಾಗ್ಯ, अनेक प्रकार की प्राप्तियाँ. कभी किसी प्राप्ति को सामने रखो, कभी किसी प्राप्ति को सामने रखो तो बहुत रमणीक पुरुषार्थ रहेगा. ಅಮೃತ ವೇಳೆಯಿಂದಲೇ ಏನೇನು ಭಾಗ್ಯ ಸಿಕ್ಕಿದೆ ನೆನಪು ಮಾಡಿಕೊಳ್ಳಿ. ಏನೇನು ಪ್ರಾಪ್ತಿಯಾಗಿದೆ, ಒಮ್ಮೆ ಈ ಪ್ರಾಪ್ತಿ, ಒಮ್ಮೆ ಮತ್ತೊಂದು ಪ್ರಾಪ್ತಿ, ಎಲ್ಲ ನೆನಪು ಮಾಡ್ಕೋಬೇಕು. ಏನೇನು ಪ್ರಾಪ್ತಿ ಸಿಕ್ಕಿದೆ, ಏನೇನು ನಮಗೆ ಏನು ಭಾಗ್ಯ ಸಿಕ್ಕಿದೆ ಎಲ್ಲ ಮುಂದಿಟ್ಕೊಳ್ಳಿ. रमणीकವಾಗಿ पुरुषार्थ ಮಾಡಿ. कभी पुरुषार्थ में अपने को बोर नहीं समझेंगे, नवीनता अनुभव करेंगे. ಪುರುಷಾರ್ಥದಲ್ಲಿ ಬೋರ್ ಅನ್ಸಂಗಿಲ್ಲ, ಹೊಸತನದ ಅನುಭವ ಆಗ್ತದೆ. ನೈ ತೋ ಕೈ ಬಚ್ಚೆ ಕೇತೆ ಬಸ್. ಕೆಲವ್ರದ್ದು ಯೋಗ ಈ ರೀತಿ ಇರ್ತದೆ, ಬಸ್ ಮೈ ಆತ್ಮ ಹೂँ, मैं शिव बाबा का बच्चा हूँ. यह तो सदैव कहते ही रहते हैं, ನನ್ನ ಆತ್ಮ, ನಾನು ಬಾಬನ ಮಗು ಇದ್ದೀನಿ. ಇಷ್ಟೇ ನೆನಪು ಮಾಡೋದಲ್ಲ. ನೆನಪಿನಲ್ಲಿ ರಮಣೀಕತೆ, ನೆನಪಿನಲ್ಲಿ ಉತ್ಸಾಹ, ನೆನಪಿನಲ್ಲಿ ಖುಷಿ. ಬಾಬಾ ಹೇಳ್ತಿದ್ದಾರೆ, मुझे आत्मा को बाप ने क्या क्या भाग्य दिया, क्या क्या टाइटल दिए, क्या क्या खजाना दिया, भिन्न भिन्न स्मृतियाँ रखो. ನನ್ನ ಆತ್ಮ, ನನ್ನ ಬಾಬನ ಮಗು ಇಷ್ಟೇ ಅಲ್ಲ. ಯೋಗ ಮಾಡುವಾಗ ಬಾಬಾ ನನಗೆ ಏನೇನು ಭಾಗ್ಯವನ್ನು ಕೊಟ್ಟರು, ಬಾಬಾ ನನಗೆ ಏನೇನು ಟೈಟಲ್ ಕೊಟ್ಟರು, ಬಾಬಾ ನನಗೆ ಏನೇನು ಖಜಾನೆ ಕೊಟ್ಟರು. ಬಾಬಾ ಕೊಟ್ಟದ್ದೆಲ್ಲವನ್ನು, ಟೈಟಲ್, ಖಜಾನೆ, ಭಿನ್ನ ಭಿನ್ನ ಭಾಗ್ಯ ಸ್ಮೃತಿ ಮಾಡಿಕೊಳ್ಳಿ. ಟೈಟಲ್ ಅಂದ್ರೆ ಯಾವುದು? ಸ್ವಮಾನ. ಟೈಟಲ್ ಅಂದ್ರೆ ಸ್ವಮಾನ. ನೋಡಿ, ಇವತ್ತಿನ ಸ್ವಮಾನ ಏನು? ನಾನು ಬಾಬಾ ಹೇಳುವ, ನಾನಾತ್ಮ ಬಾಬಾ ಹೇಳುವ ಪ್ರತಿಯೊಂದಕ್ಕೂ ನಾನಾತ್ಮ ಹಾಜಿ ಅನ್ನೋನಾಗಿದ್ದೇನೆ. ನೋಡಿ ಎಷ್ಟು ಖುಷಿ ಆಗ್ತದೆ. ನಾನು ಹಾಜಿ ಅನ್ನೋನು. ನಾವು ಹಾಜಿ ಅಂದರೆ ಏನಾಗ್ತದೆ? ಏನು ಖುಷಿ? ಹಜೂರು ಹಾಜಿರು ಹೋ ಜಾಯೇಗ. ಮೊನ್ನೆ ಮುರಳಿ ಕೇಳಿದಿರಲ್ಲ, ಹಜೂರು ಹಾಜಿರು ಹೋ ಜಾಯೇಗ. ನಾನು ಹಾಜಿ ಅಂದರೆ ಖುಷಿಯಲ್ಲಿ ಕುಂದಾಡ್ಬಿಡ್ಬೇಕು. ಒಂದೊಂದು ಟೈಟಲ್ ನೆನಪು ಮಾಡಿಕೊಂಡ್ರೆ, ಒಂದೊಂದು ಭಾಗ್ಯ ನೆನಪು ಮಾಡಿಕೊಂಡ್ರೆ, ಒಂದೊಂದು ಪ್ರಾಪ್ತಿಯನ್ನು ನೆನಪು ಮಾಡಿಕೊಂಡ್ರೆ ಎಷ್ಟು ಸಂತೋಷ, ಎಷ್ಟು ರಮಣೀಕತೆ. ಈ ರೀತಿ ಭಿನ್ನ ಭಿನ್ನ ಸ್ಮೃತಿಯನ್ನು ತನ್ನಿ. ಮೊದಲೆಂದರೆ ಬಾಬಾ ಜೈಸಿ ಸ್ಮೃತಿ ವೈಸಿ ಸ್ಥಿತಿ. लिस्ट निकालो, लिस्ट निकालो. स्मृतियों की कितनी बड़ी लिस्ट है. कभी खजानों की स्मृतियाँ रखो, कभी शक्तियों की स्मृतियाँ रखो, कभी गुणों की स्मृतियाँ रखो, कभी ज्ञान की रखो, कभी टाइटल की रखो. ಹೇಳಿ ಏನೇನು ನೆನ್ಪು ಮಾಡಬೇಕು ಅನ್ನೋದನ್ನು ಲಿಸ್ಟ್ ಮಾಡಿ. ಒಮ್ಮೆ ಅಂದರು ಬಾಬಾ ನನಗೇನೇನು ಭಾಗ್ಯ ಸಿಕ್ಕಿದೆ, ನನಗೇನೇನು ಸ್ವಮಾನ ಅಥವಾ ಟೈಟ್ಲ್ ಕೊಟ್ಟಿದ್ದಾರೆ ಬಾಬಾ, ಏನೇನು ಖಜಾನೆ ಸಿಕ್ಕಿದೆ, ಏನೇನು ಶಕ್ತಿ ಪ್ರಾಪ್ತಿಯಾಗಿದೆ, ಯಾವ ಯಾವ ಗುಣವನ್ನು ಪಡ್ಕೊಂಡೀನಿ, ಎಷ್ಟು ಜ್ಞಾನ ನಮಗೆ ಸಿಕ್ಕಿದೆ, ಎಷ್ಟು ಬಿರುದು ಸಿಕ್ಕಿದೆ. ವೆರೈಟಿ ಮೇ ಸದೈವ ಮನೋರಂಜನೆ ಹೋ ಜಾತಾ ಹೈ ನಾ. ವೆರೈಟಿ 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 ಇದ್ದರೆ ಏನಿದೆ ಅಲ್ಲಿ? ಮನೋರಂಜನೆ ಇದೆ. ಕभी भी मनोरंजन का प्रोग्राम होगा तो ವೆರೈಟಿ ಡ್ಯಾನ್ಸ್ ಹೋಗಿ. ಹಾಂ, ಇವತ್ತು ಮನೋರಂಜನಾ ಕಾರ್ಯಕ್ರಮ ಇದೆ ಅಂದರೆ ಅಲ್ಲಿ ಏನಿರ್ತದೆ ಹೇಳಿ? ವೆರೈಟಿ ಡ್ಯಾನ್ಸ್, ವೆರೈಟಿ ಖಾನಾ, ವೆರೈಟಿ ಲೋಗೋನ್ ಸೆ ಮಿಲ್ನಾ. ಇವತ್ತು ಮನೋರಂಜನಾ ಕಾರ್ಯಕ್ರಮ ಇದೆ ಅಂದ ಕೂಡಲೇ ವೆರೈಟಿ ಜನ ಬಂದಿರ್ತಾರೆ, ವೆರೈಟಿ ವೆರೈಟಿ ತಿನ್ನಲಿಕ್ಕೆ ಇರ್ತದೆ, ವೆರೈಟಿ ವೆರೈಟಿ ಡ್ಯಾನ್ಸ್ ಇರ್ತದೆ. तब मनोरंजन होता है. तो यह भी सदा मनोरंजन में रहने के लिए वैरायटी प्रकार की बातें सोचो.
ಮನೋರಂಜನೆ, ಮನಸ್ಸು ರಂಜಿಸ್ತಾ ಇರಬೇಕು. ಇದನ್ನು ಯಾವ ಪಾಯಿಂಟಿಗೆ ಕನೆಕ್ಷನ್ ಕೊಟ್ಟು ಹೇಳ್ತಿದ್ದಾರೆ ಬಾಬಾ? ಇದು ಶರೀರ ಅಂತೂ ಹೊಸತು ಮಾಡಲಿಕ್ಕಾಗೋದಿಲ್ಲ. ಈ ಶರೀರವನ್ನು ಮತ್ತೆ ಹೊಸತು ಮಾಡಲಿಕ್ಕಾಗೋದಿಲ್ಲ. ಇದು ಪುರಾಣ ಶರೀರ ಅಲ್ವಾ? ಮತ್ತೆ ಇದಕ್ಕೆ ಒಂದಲ್ಲ ಒಂದು ಕಿಟಿಪಿಟಿ ಇರ್ತದೆ. ಈ ಶರೀರ ಚಲ್ ಸಕ್ತೆ ಹಿ ನಹಿ ಚಲ್ ಸಕ್ತೆ, ಕೆಲವೊಮ್ಮೆ ದುರ್ಬಲತೆ ಇರ್ತದೆ. 63 ಜನ್ಮದ್ದು ತಮೋಗುಣಿ ಶರೀರ, ಕಮ್ಜೋರ್ ಹೋಗಯೇ, ಬಿಮಾರ್ ಹೋಗಯೇ. ಆದರೆ ಮನಸ್ಸು ಹೆಂಗಿರಬೇಕು? ಮನಸ್ಸು ಖುಷಿಯಲ್ಲಿರಬೇಕು, ಮನಸ್ಸು ನಗ್ನಾಗ್ತಾ ಇರಬೇಕು, ಮನಸ್ಸು ರಂಜಿಸ್ಬೇಕು. ರಂಜನೆ ಬರೋದು ಯಾವುದರಿಂದ? ವೆರೈಟಿ 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 ಇದ್ದರೆ ರಂಜನೆ ಅಲ್ವಾ? ಊಟಕ್ಕೆ ಖುಷಿಯಾಗೋದು ಯಾವಾಗ? ತಟ್ಟೆ ನೋಡುವಾಗನೇ ಖುಷಿಯಾಗಬೇಕು. ಯಾವಾಗ? ವೆರೈಟಿ ಇದ್ದರೆ ಖುಷಿ ಇರ್ತದೆ. ಮನೋರಂಜನೆ, ವೆರೈಟಿ ಡ್ಯಾನ್ಸ್, ವೆರೈಟಿ ಹಾಡು, ವೆರೈಟಿ ತಿನ್ನಲಿಕ್ಕೆ, ವೆರೈಟಿ ಜನ, ಮನೋರಂಜನೆ. ಹಾಗೆಯೇ ನಮ್ಮ ಮನಸ್ಸು ರಂಜಿಸ್ತಾ ಇರಬೇಕು, ಮನಸ್ಸು ಖುಷಿಯಲ್ಲಿರಬೇಕು, ಆನಂದದಲ್ಲಿರಬೇಕು. ಅದಕ್ಕೆ ಮನಸ್ಸಿನಲ್ಲಿ ಒಳ್ಳೊಳ್ಳೆ ಸ್ಮೃತಿ ಮಾಡಬೇಕು. ಯಾವ ಸ್ಮೃತಿ? ಸ್ಮೃತಿಯಲ್ಲಿ ಇಷ್ಟು ಮಾಡಿ, ಬಾಬನಿಂದ ಏನೇನು ಸಿಕ್ಕಿದೆ, ಭಾಗ್ಯ ಏನು ಸಿಕ್ಕಿದೆ, ಪ್ರಾಪ್ತಿ ಏನು ಸಿಕ್ಕಿದೆ, ಶಕ್ತಿ ಏನು ಸಿಕ್ಕಿದೆ, ಟೈಟಲ್ ಏನು ಸಿಕ್ಕಿದೆ, ಆಮೇಲೆ ಖಜಾನೆ ಏನು ಸಿಕ್ಕಿದೆ, ಎಷ್ಟು ಶಕ್ತಿ, ಎಷ್ಟು ಗುಣ, ಎಷ್ಟು ಜ್ಞಾನ. ಈ ವೆರೈಟಿ ವೆರೈಟಿ ನಿಮ್ಮ ಮನಸ್ಸಿನ ಮುಂದೆ ತಂದುಕೊಳ್ಳಿ. ಎಷ್ಟು ಖುಷಿ ಆಗ್ತದೆ, ಎಷ್ಟು ಖುಷಿ ಆಗ್ತದೆ. अच्छा, ವೆರೈಟಿ ಪ್ರಕಾರ की बातें सोचो. ಖುಷಿ ಆಯ್ತಾ? ವರದಾನ ಇವತ್ತಿದ್ದು, कैचिंग पावर द्वारा अपने असली संस्कारों को कैच कर उनका स्वरूप बनने वाले. कैचिंग पावर द्वारा अपने असली संस्कारों को कैच कर उनका स्वरूप बनने वाले ಶಕ್ತಿಶಾಲಿ ಭವ. ಕ್ಯಾಚಿಂಗ್ ಪವರಿನ ಮೂಲಕ ತಮ್ಮ ಮೂಲ ಸಂಸ್ಕಾರವನ್ನು ಕ್ಯಾಚ್ ಮಾಡಿಕೊಂಡು ಸ್ವರೂಪದಲ್ಲಿ ತರುವ ಶಕ್ತಿಶಾಲಿ ಆಗಿರಿ. ಮೂಲ ಸ್ವರೂಪವನ್ನು ಕ್ಯಾಚ್ ಮಾಡಬೇಕು. ಆತ್ಮದಲ್ಲಿ ಏನಾಗಿದೆ? ಎಕ್ವೈರ್ ಕ್ವಾಲಿಟಿ. ದ್ವಾಪರದ ನಂತರ ದೇಹಾಭಿಮಾನದ ಸಂಸ್ಕಾರ ಎಲ್ಲ ತುಂಬ್ಕೊಂಡ್ಬಿಟ್ಟಿವಿ. ಈಗ ಅಸಲಿ ಸಂಸ್ಕಾರವನ್ನು ಕ್ಯಾಚ್ ಮಾಡಬೇಕು, ಆ ಸ್ವರೂಪದಲ್ಲಿ ಇರಬೇಕು. ಅಂತಹ ಶಕ್ತಿಶಾಲಿ ಆಗಿರಿ. ಪುರುಷಾರ್ಥದ ಮುಖ್ಯ ಆಧಾರವೇ ಕ್ಯಾಚಿಂಗ್ ಪವರ್. ವಿಜ್ಞಾನಿಗಳು ಸಹಿತ ಮೊದಲು ಸೌಂಡ್ ಕೋ ಕ್ಯಾಚ್ ಕರ್ತೆ ಅಲ್ವಾ? ನಾವು ಶಾಂತಿಯ ಶಕ್ತಿಯಿಂದ ನಮ್ಮ ದೈವಿ ಸಂಸ್ಕಾರವನ್ನು ಕ್ಯಾಚ್ ಮಾಡಿ ಸದಾ ಅದನ್ನು ಸ್ಮೃತಿಯಲ್ಲಿ ಇಟ್ಕೊಳ್ಳಿ. ಮೈ ಯಹಿತಾ ಮೊದಲಿನ ಸಂಸ್ಕಾರ, ಮೈ ಯಹಿತಾ ಈಗ ಬನ್ ರಹಾ ಹೂಂ. ಎಷ್ಟು ದೇವತಾ ಸಂಸ್ಕಾರವನ್ನು ಕ್ಯಾಚ್ ಮಾಡೋದರಿಂದ ಆ ಸ್ವರೂಪದಲ್ಲಿ ಬಂದುಬಿಡ್ತೀವಿ. ಅದು ಆದಿ ಸಂಸ್ಕಾರ. ಪರನಾಮದು ಅನಾದಿ ಸಂಸ್ಕಾರ. ಅದನ್ನು ಕ್ಯಾಚ್ ಮಾಡಿ 5000 ವರ್ಷದ ನಂತರ ಸ್ಪಷ್ಟ ಈಗ ಮತ್ತೆ ಅನುಭವಕ್ಕೆ ಬರ್ತದೆ. ಜೈಸೆ ಕಲ್ಕಿ ಬಾತೆ. ಕ್ಯಾಚ್ ಮಾಡಿದರೆ ನಿನ್ನೆ ಸ್ವರ್ಗ ಇತ್ತು, ನಾಳೆ ಮತ್ತೆ ಸ್ವರ್ಗ ಬರ್ತದೆ. अपनी स्मृति को इतना ಶ್ರೇಷ್ಠ ಸ್ಪಷ್ಟ ಬನಾವು. ಆವಾಗ ಶಕ್ತಿಶಾಲಿ ಆಗ್ತೀವಿ. ನಮ್ಮ ಸ್ಮೃತಿ ಶ್ರೇಷ್ಠ ಇರಬೇಕು, ಸ್ಪಷ್ಟ ಇರಬೇಕು. ನಾನೇ ನಾರಾಯಣನ ಚಿತ್ರ ನೋಡ್ರಿ, ನಾನೇ ಹಿಂಗಿದ್ದೆ, ಈಗ ನಾಳೆ ಈ ರೀತಿ ಆಗ್ತಿದ್ದೀನಿ. ಅಷ್ಟು ಆದಿ ಸಂಸ್ಕಾರವನ್ನು ಕ್ಯಾಚ್ ಮಾಡಬೇಕು. ಬಾಬಾ ಹೇಳ್ತಿದ್ದಾರೆ, ಯಾವಾಗ ನಮ್ಮ ಸ್ಮೃತಿ ಶ್ರೇಷ್ಠ ಮತ್ತು ಸ್ಪಷ್ಟ ಆಗ್ತದೆ, ಆವಾಗ ಸ್ಥಿತಿ ಹೆಂಗಿರ್ತದೆ? ಶಕ್ತಿಶಾಲಿ ಇರ್ತೀವಿ. ಈಗ ಸ್ಲೋಗನ್, ಬ್ರಾಹ್ಮಣ ಜೀವನದ ಶ್ವಾಸ ಹೇಳಿ. ಬ್ರಾಹ್ಮಣ ಜೀವನದ ಶ್ವಾಸ ಏನು? ಖುಷಿ. ಶರೀರ್ ಬಲ ಚಲ ಜಾಯ್ ಲೇಕಿನ್ ಖುಷಿ ನಾ ಜಾಯ್.
ದೇಹ ಬೇಕಾದ್ರೆ ಹೋಗಬೇಡಲಿ, ಆದರೆ ಖುಷಿ ಬಿಡುವಂಗಿಲ್ಲ. ಬ್ರಾಹ್ಮಣ ಜೀವನದ ಶ್ವಾಸವೇ ಖುಷಿ. ದೇಹ ಬಿಟ್ಟರು ಖುಷಿಯನ್ನೇ ಬಿಟ್ಕೊಡಂಗಿಲ್ಲ, ಅಷ್ಟು ಖುಷಿಯಲ್ಲಿ ಇರಬೇಕು. ಗೊತ್ತಾಯ್ತಲ್ವ? ಕಳೆದ ಭಾನುವಾರದ ಮುರಳಿ, ವರದಾತನನ್ನು ಭಾಗ್ಯವಿದಾತನನ್ನು ರಾಜಿ ಮಾಡಿಕೊಂಡ್ರೆ ಏನು ಭಾಗ್ಯ ಸಿಗ್ತದೆ. ಈ ಮುರಳಿಯಲ್ಲಿ ರಾಜಿ ಮಾಡಿಕೊಳ್ಳೋದು ಹೆಂಗೆ? ಭಾಳ ಸುಲಭ ಯುಕ್ತಿಯನ್ನು ಹೇಳ್ಕೊಟ್ಟಾರೆ ಬಾಬಾ. ಒಳಗಡೆ ಯಾರಿಗೂ ಸ್ಥಾನ ಕೊಡಬಾರ್ದು. ಏಕ ಬಾಪ್, ಏಕರಸ್, ಏಕಾಂತವಾಸಿ, ಏಕಮತ್, ಏಕ ಬಲ, ಏಕ ಭರೋಸಾ, ಏಕತಾ. ಈ ಏಕ ವ್ರತಾಧಾರಿ ಆಗಿಬಿಟ್ರೆ ಶುಭವೇನಾಗ್ತಾರೆ ನಮ್ಮ ಜೊತೆಗೆ? ಯಾವಾಗಲೂ ರಾಜಿ, ಯಾವಾಗಲೂ ರಾಜಿ. ಅವನನ್ನೇ ರಾಜಿ ಮಾಡಿಕೊಂಡವರು ಎಷ್ಟು ಖುಷಿಯಲ್ಲಿರಬೇಕು, ಎಷ್ಟು ಶಕ್ತಿಶಾಲಿಯಾಗಿರಬೇಕು, ಎಷ್ಟು ಆನಂದದಲ್ಲಿರಬೇಕು, ಎಷ್ಟು ವರದಾನಗಳಿಂದ ಬೆಳೀತಾ ಇರಬೇಕು, ನಡೀತಾ ಇರಬೇಕು, ಹಾರ್ತಾ ಇರಬೇಕು. ಅವರ ಮನಸ್ಸು ಹೆಂಗಿರಬೇಕು? ಪ್ರತಿ ಸಂಕಲ್ಪ, ಸೆಕೆಂಡ್, ಕರ್ಮ ಆ ವರದಾತನ ಜೊತೆಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ಕೊಂಡು ಏನಾಗ್ತದೆ ಅವರಿಗೆ? ಸಾಕಾರದಲ್ಲಿ ಅನುಭವ ಆಗ್ತಾ ಇರ್ತದೆ. ಅಂಥ ವರದಾನಿಯೋಂಕೆ ಆಗಿ ಹಜೂರ್ ಸದಾ ಹಾಜರ್. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು? ಆ ಟೈಪ್ ವರದಾನಿಗಳ ಮುಂದೆ ಹಜೂರು, ನಮ್ಮ ಮಾಲೀಕ, ನಮ್ಮ ಒಡೆಯ ಸದಾ ನಮ್ಮ ಜೊತೆಗೆ ಹಾಜರಾಗಿರ್ತಾನೆ. ಶಾಂತಿ. ಈಗ 1 ನಿಮಿಷ ಬಾಬನ ನೆನಪಿನಲ್ಲಿ ಕುತ್ಕೋಣ. ಬ್ರೇಕ್ ಪವರ್ಫುಲ್ ಇದೆ ಅಲ್ವಾ? ಅಲೆದಾಡುವಂಥ ಮನಸ್ಸು, ಅನ್ಯ ವಿಚಾರ ಮಾಡುವಂಥ ಬುದ್ಧಿಗೆ 1 ಸೆಕೆಂಡಿಗೆ ಬ್ರೇಕ್. ನಾನು ಆತ್ಮ ಏಕಾಂತವಾಸಿ. ಅಂತರ್ಮುಖಿಯಾಗಿರಿ. ಹೊರಮುಖವಾಗಿ ಅಲೆದಾಡುವ ಮನಸ್ಸನ್ನು ಪವರ್ಫುಲ್ ಬ್ರೇಕಿನ ಮೂಲಕ ಶಾಂತಗೊಳಿಸಿರಿ. ಅಂತರ್ಮುಖತೆಯ ಗುಹೆಯ ಒಳಗಡೆ ನಾನು ಆತ್ಮ ಜ್ಯೋತಿ, ತಪಸ್ವಿ ಮೂರ್ತಿ. ನಾನು ಆತ್ಮ ಜ್ಯೋತಿ, ಏಕಾಂತವಾಸಿ. ಒಂದೇ ಶ್ರೇಷ್ಠವಾದ ಸ್ಥಿತಿಯಲ್ಲಿ ಸ್ಥಿತರಾಗೋಣ. ನನ್ನ ಆತ್ಮಜ್ಯೋತಿ ಬೀಜ ಸ್ವರೂಪ, ಬಿಂದು ಸ್ವರೂಪ, ಪಾಯಿಂಟ್ ಆಫ್ ಎನರ್ಜಿ, ಪಾಯಿಂಟ್ ಆಫ್ ಲೈಟ್. ಒಂದು ಸೆಕೆಂಡಿಗೆ ಈ ದೇಹದ ಜಗತ್ತಿನಿಂದ ಭಿನ್ನರಾಗೋಣ. ಶಬ್ದ ಜಗತ್ತಿನಿಂದ ಎತ್ತರಕ್ಕೆ ಹೋಗೋಣ. ಹೊಮ್ಮಣ್ಣದ ಸ್ವಪ್ರಕಾಶಮಯ ಲೋಕ, ನಾನೀಗ ಆತ್ಮ ಜ್ಯೋತಿ ಶಬ್ದಾತೀತ ಲೋಕದಲ್ಲಿದ್ದೇನೆ, ಶಾಂತಿಯ ಧಾಮದಲ್ಲಿದ್ದೇನೆ. ಕರ್ಮಾತೀತ ಲೋಕದಲ್ಲಿದ್ದೇನೆ, ದೇಹಾತೀತವಾದ ಲೋಕದಲ್ಲಿದ್ದೇನೆ. ಮೂಲ ಲೋಕದಲ್ಲಿ ನನ್ನ ಮೂಲ ಸ್ಥಿತಿ ಶಾಂತಮಯ ಜ್ಯೋತಿ. ಡೀಪ್ ಸೈಲೆನ್ಸ್.
dead silence, sweet silence. ಆತ್ಮ ಜ್ಯೋತಿ ಶಾಂತಿಯ ಧಾಮದಲ್ಲಿ ಶಾಂತಮಯ ಜ್ಯೋತಿ ಶಾಂತಿಯ ಶಕ್ತಿಯಲ್ಲಿ ಆತ್ಮ ಸಂಪನ್ನ ಜ್ಯೋತಿ. ನಾನೀಗ ಕಂಪ್ಲೀಟ್ ಫ್ರೀ, ಮುಕ್ತಿಧಾಮದಲ್ಲಿ ಎಲ್ಲ ಎಳೆತ ಸೆಳೆತದಿಂದ ಫ್ರೀ, ಸ್ವತಂತ್ರ ಜ್ಯೋತಿ. ಶಾಂತಿಯ ಸಾಗರ ತಂದೆಯನ್ನ ನೋಡಿ. ಓಷನ್ ಆಫ್ ಪೀಸ್. ಬಾಬಾ ಶಾಂತಿಯ ಸಾಗರ. ಶಿವಬಾಬಾ ಶಾಂತಿಯ ದಾತ. ಶಾಂತಿಯ ಸಾಗರ ಶಿವ ತಂದೆಯಿಂದ ಹೊರಹೊಮ್ಮುವ ಶಾಂತಿಯ ಕಿರಣಗಳ ನಡುವೆ ಆತ್ಮ ಜ್ಯೋತಿ, ಶಾಂತಮಯ ಜ್ಯೋತಿ. ಆಹಾ, ಎಂತಹ ಸುಮಧುರ ಸ್ಥಿತಿ ಇದು. ಶಾಂತಿಯ ಜೊತೆಗೆ ಆತ್ಮಜ್ಯೋತಿ ಸುಖದ ಅನುಭವದಲ್ಲಿದ್ದೇನೆ. ಇಂದ್ರಿಯಾತೀತವಾದ ಅನುಪಮ ಸುಖ. ಶಾಂತಿಯೇ ಶಾಂತಿ, ಸುಖವೇ ಸುಖ. ಶಾಂತಿದಾತ, ಸುಖದಾತ, ಕಲ್ಯಾಣಕಾರಿ ಸದಾ ಶಿವನ ಸಮ್ಮುಖದಲ್ಲಿ ಆತ್ಮಜ್ಯೋತಿ. ಬುದ್ಧಿರೂಪಿ ಚಕ್ಷುವಿನಿಂದ ಶಾಂತಿಯ ಸಾಗರ ತಂದೆಯನ್ನ ನೋಡ್ತಾ ಇದ್ದೇನೆ. ಸಂಕಲ್ಪದಿಂದ ಶಾಂತಿಯ ಸಾಗರ ಪರಮಾತ್ಮನನ್ನ ಮಹಿಮೆ ಮಾಡುತ್ತಿದ್ದೇನೆ. ಮನಸ್ಸು ಬುದ್ಧಿ ಎರಡೂ ಸಹ ಒಬ್ಬ ಶಿವ ತಂದೆಯಲ್ಲೇ ಏಕಾಗ್ರತೆ, ಏಕಾಗ್ರತೆ. ಶಕ್ತಿಶಾಲಿ ಸ್ಥಿತಿ. ಮನಸ್ಸು ಬುದ್ಧಿಯ ಅಲೆದಾಟದಿಂದ ಫ್ರೀ. ಆಹಾ, ಶಾಂತಿಯ ಸಾಗರ ತಂದೆಯ ಸಮ್ಮುಖದಲ್ಲಿ ಆತ್ಮ ಜ್ಯೋತಿ, ನಿಶ್ಚಿಂತ ಜ್ಯೋತಿ. ಶಾಂತಮಯ ಜ್ಯೋತಿ. ಶಾಂತಿ ಶಾಂತಿ. ಶಾಂತಿಯ ಸಾಗರನ ಸಮ್ಮುಖದಲ್ಲಿ ಆತ್ಮ ಶಾಂತಿಯ ಶಕ್ತಿಯಿಂದ ಸಂಪನ್ನನಾಗಿದ್ದೇನೆ. ಐ ಆಮ್ ಪೀಸ್ಫುಲ್ ಸೋಲ್.
ಶಾಂತಿಯ ಧಾಮದಲ್ಲಿ ಶಾಂತಿಯ ಸಾಗರ ತಂದೆಯನ್ನ ನೋಡ್ತಾ ಇರಿ. ಶಾಂತಿಯ ಕಿರಣಗಳನ್ನ ಆತ್ಮಜ್ಯೋತಿ ಸಮಾವೇಶಗೊಳಿಸುತ್ತಿದ್ದೇನೆ. ಶಾಂತಿಯೇ ಶಾಂತಿ, ಶಾಂತಿಯೇ ಶಾಂತಿ, ಶಾಂತಿಯೇ ಶಾಂತಿ. ಬನ್ನಿ ಸಾಕಾರ ಜಗತ್ತಿಗೆ. ಹಣೆಯ ನಡುವೆ ನನ್ನ ಆತ್ಮಜ್ಯೋತಿ, ಶಾಂತಮಯ ಜ್ಯೋತಿ, ಟವರ್ ಆಫ್ ಪೀಸ್. ಈ ಶರೀರದ ಮೂಲೆ ಮೂಲೆಗೂ ಶಾಂತಿಯ ವೈಬ್ರೇಷನ್ ಹರಡುತ್ತಿದೆ. ಈಗ ತನೋ ಶೀತಲ, ಮನೋ ಶೀತಲ. ನನ್ನ ಸುತ್ತಮುತ್ತ ಪ್ರಕೃತಿಗೂ ಶಾಂತಿಯ ಪ್ರಕಂಪನ ಹರಡುತ್ತಿದೆ. ಶುಭ ಭಾವನೆಯ ಪ್ರಕಂಪನ ಹರಡುತ್ತಿದೆ. ಮುಖದಲ್ಲಿ ಶಾಂತಿಯ ಪ್ರಶಾಂತತೆಯ ಲಕ್ಷಣ ಹೊರಹೊಮ್ಮುತ್ತಿದೆ. ನನ್ನ ದೃಷ್ಟಿಯಲ್ಲಿ ಶಾಂತಿಯ ಪ್ರಕಂಪನ ಹರಡುತ್ತಿದೆ. ಶಾಂತಿಯೇ ಶಾಂತಿ. ನೋಡಿ, ಈಗ BP ನಾರ್ಮಲ್, ಉಸಿರಾಟ ಕ್ರಿಯೆ ನಾರ್ಮಲ್, ಸಂಕಲ್ಪಗಳೆಲ್ಲ ಶೀತಲವಾಗಿವೆ. ಇದೇ ಸ್ಥಿತಿಯಲ್ಲಿದ್ದುಕೊಂಡು ನಡೆಯುವಾಗ, ತಿರುಗುವಾಗ ಕರ್ಮ ಜಗತ್ತಿನಲ್ಲಿ ಇವತ್ತಿನ ದಿನ ನಾನು ನಿಶ್ಚಿಂತ ಚಕ್ರವರ್ತಿಯಾಗಿ ಶಾಂತಿಯ ಶಕ್ತಿಯನ್ನ ಶಸ್ತ್ರವನ್ನಾಗಿ ಮಾಡಿಕೊಂಡು ಕರ್ಮ ಜಗತ್ತಿನಲ್ಲಿ, ಸಂಸಾರ ಜಗತ್ತಿನಲ್ಲಿ ಸಫಲತೆಯ ಅನುಭೂತಿಯನ್ನ ಮಾಡ್ತೀನಿ. ನನ್ನ ಎದುರಿಗೆ ಯಾರು ಬಂದರೂ ಅವರನ್ನ ಶಾಂತಿಯ ಶಕ್ತಿಯ ಪ್ರಭಾವವನ್ನು ಬೀರ್ತೀನಿ. ಪ್ರಕೃತಿಯನ್ನು ಪರಿವರ್ತನೆ ಮಾಡಬಲ್ಲೆ. ಈ ಟೈಪ್ನ ಪ್ರಯೋಗ ಮಾಡಬೇಕು. ಇವತ್ತಿನ ಮುರಳಿಯನ್ನ ಕೇಳಿದಂತೆ ಕರ್ಮ ಜಗತ್ತು ಅದು ಪ್ರಯೋಗ ಮಾಡುವ ಪ್ರಯೋಗಶಾಲೆ. ಜೀವನನೇ ಒಂದು ಪ್ರಯೋಗಶಾಲೆ. ಬಾಬನ ಮಹಾವಾಕ್ಯ ಕೇಳಬೇಕು, ಯೋಗ ಮಾಡಬೇಕು, ಮತ್ತೆ ಹೇಳಿದ ಮಾತನ್ನ ದಿನನಿತ್ಯದ ಜೀವನದಲ್ಲಿ ಪ್ರಯೋಗ ಮಾಡಬೇಕು. ರಿಸಲ್ಟ್ ಬಂದಾಗ ಎಷ್ಟು ಆನಂದ, ಎಷ್ಟು ಖುಷಿ, ಎಷ್ಟು ಸುಖ. ಅನ್ಯರಿಗೆ ನಮ್ಮಿಂದ ಒಳ್ಳೇದಾಯ್ತಂತ ಅನ್ನುವಾಗ ಆಶೀರ್ವಾದ ಎಷ್ಟು, ಸಂತೋಷ ಎಷ್ಟು. ಇದುವೇ ಜೀವನ. ಓಂ ಶಾಂತಿ. चुप रहना चाहे हम, ये आंखें बोलती है, इनमें बसता है तो सब भेद ये खोलती है, सब भेद ये खोलती है। चेहरे की ये मुस्कान तेरा पता बता जाए, वरदान लुटाने वाले, सद्ज्ञान सुनाने वाले।
किसी और ने ना देखा, बस हम और तुम थे जब, बदली जीवन रेखा, बदली जीवन रेखा। चमके क्यों ना भाग्य भला, भगवान जो चमकाए, वरदान लुटाने वाले, सद्ज्ञान सुनाने वाले, वरदान लुटाने वाले, सद्ज्ञान सुनाने वाले। आठों ही प्रहर मेरे तेरे ध्यान में लग जाएं, वरदान लुटाने वाले, सद्ज्ञान सुनाने वाले, वरदान लुटाने वाले, सद्ज्ञान सुनाने वाले, वरदान लुटाने वाले, सद्ज्ञान सुनाने वाले, वरदान लुटाने वाले, सद्ज्ञान सुनाने वाले। ओम शांति, ओम शांति।